ಒಂದು ಆಂಧ್ರ ಪ್ರದೇಶ್ ಒಂದು ವೆಮುಗೋಡು ಪ್ಲೇಸ್ ಇಂದ ನಾನು ಹಿಂದೆ ಬಂದ್ಬಿಟ್ಟಿದ್ದೆ ನಾನು ಗೈಸ್. ಈ ನಾಯಿ ಬಂದ್ಬಿಟ್ಟು 5 ಕಿಲೋಮೀಟರ್ ಇಂದ ಬರ್ತಾ ಇದೆ ಗೈಸ್. ನನ್ನ ಹಿಂದೆನೇ ಇದು ನಿಜ ಗೈಸ್. 5 ಕಿಲೋಮೀಟರ್ಸ್ ಇಂದ ಬರ್ತಾ ಇದೆ. ನಾನು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಒಂದು ಬ್ಯಾಂಗ್ಳೂರಿಂದ ಆದರೆ ಸ್ಟಾರ್ಟ್ ಮಾಡಿದೆ. ನನಗೆ ದೇವ್ರು ಎಷ್ಟು ಲೈಫ್ ಕೊಟ್ಟಿದ್ದೇನೋ, ನನಗೆ ದೇವ್ರು ಎಷ್ಟು ಲೈಫ್ ಕೊಟ್ಟಿದ್ದಾನೋ ಅಷ್ಟೊತ್ತರೆಗೂ ನಮ್ಮ ಬಾಂಡಿಂಗು ಹಂಗೆ ಇರುತ್ತೆ. ಬಾಬು ಪೆಟ್ರೋಲ್ ಇದು. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 10 ಕಿಲೋಮೀಟರ್ ಆದರೆ ನಡ್ಕೊಂಡು ನಂದಲೂರು ಟು ರಾಜಂಪೇಟೆ ಆದರೆ ಬಂದಿದ್ದೀನಿ. ಅಣ್ಣಮ್ಮಯ್ಯ ಸ್ಟ್ಯಾಚು ನಿಮಗೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದು. ಸೊ ಈ ಸ್ಟ್ಯಾಚು ಬಂದುಬಿಟ್ಟು 108 ಫೀಟ್ ಆದರೆ ಇದೆ. ಸೊ ಇಲ್ಲಿಗಾದರೆ ಬಂದಿದ್ದೀನಿ. ನಾನು ಭೈರವ ಆದರೆ ಬಂದಿದ್ದೀವಿ. ಇವತ್ತು ಲೇಟಾಗಾದರೆ ಬಿಟ್ವಿ. ಸುಮಾರು ಒಂದು 11 ಗಂಟೆಗಾದರೆ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿ ಸೊ ಇಲ್ಲಿಗೆ ಬರೋಕ್ಕೆ ನಮಗೆ ಒಂದು 4 o'clock ಆಯಿತು. 4:30 ಆದರೆ ಆಯಿತು ಇಲ್ಲಿಗೆ ಬರೋಕ್ಕೆ. ಸೊ ಇಲ್ಲಾದರೆ ಇದ್ದೀವಿ. ಜೈ ಹಿಂದ್. నమస్కారం గైస్. వీళ్ళంతా మన ఒక ఫాలోవర్స్ బ్రోస్ అంతా ఇక్కడ ఉండేవాళ్ళు. ఇక్కడ రాజంపేట వచ్చింటిని ఇక్కడైతే కలిశారు అన్నలందరూ. సో బ్రో మీ పేరు ఏంది బ్రో? మధు, జగదీష్. ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ ಗೆಳೆಯ, ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ. ನಮಸ್ಕಾರ ದೇವರು. ಕಳೆದ 21 ದಿನಗಳಿಂದ 400 ಕಿಲೋಮೀಟರ್ ಆದರೆ ನಡೆದಿದ್ದೀವಿ. ಸೊ ಭೈರವಗನ ನಮ್ಮ ಜೊತೆ ಭೈರವಗನಾದ್ರೆ ಇದ್ದಾನೆ. ನಿಮ್ಮ ಬ್ಯಾಕ್ ಸೈಡ್ ಕಾಣಿಸ್ತಾನೆ ನೋಡಿ. ಈ ಕಡೆ ಬರ್ತಾನೆ ನೋಡಿ. ಈ ಕಡೆ ಬಿಟ್ಟರೆ ಈ ಕಡೆ ಬರ್ತಾನೆ ನೋಡಿ. ಈ ಕಡೆ ಬರ್ತಾನೆ. ಸೊ ಇವಾಗ ರಾಜಂಪೇಟೆ ಬಿಟ್ಟಾದರೆ ಹೋಗ್ತಾ ಇದ್ದೀವಿ ನಾವು. ಸೊ ಇವಾಗ ಟೈಮ್ ಬಂದುಬಿಟ್ಟು 9:30 ಆದರೆ ಆಗ್ತಾಯಿದೆ. ಜೈ ಹಿಂದ್. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 4 ಕಿಲೋಮೀಟರ್ ಆದರೆ ನಡ್ಕೊಂಡು ರಾಜಂಪೇಟೆಯಿಂದ ಆದರೆ ಬರ್ತಾ ಇದ್ದೆ. ಸೊ ಬರ್ತಾ ಇರಬೇಕಾದ್ರೆ ಒಂದು ವೆಂಕಿ ಬ್ರೋ ಅನ್ನೋರಾದರೆ ನಮಗೆ ಮೀಟ್ ಆಗಿದ್ರು. ಇವರು ತುಂಬ ಫೇಮಸ್ ಆಗಿರೋಂಥ ಯೂಟ್ಯೂಬರು ಆಂಧ್ರ ಪ್ರದೇಶಲ್ಲಿ. ಸೊ ಆ್ಯಕ್ಚುಲಿ ಇವ್ರು ಮೀಟ್ ಆಗಬೇಕು ಅಂದ್ಕೊಂಡಿದ್ದೆ. సో ಅವರೇ ಬಂದು మార్నింగ్ ಆದರೆ మీట్ ఆದರೂ ತುಂಬ సంతోష ಆಗ್ತಾಯಿದೆ. నమస్తే అందరికీ. ఎలా ఉన్నారు? అందరూ బాగున్నారా? నేను మీ వెంకీ ఆర్జేపెట్టి. కన్నడలో మన వీడియోలు చూస్తూనే ఉంటారు కొంతమంది తెలుగు వాళ్ళు కూడా ఉంటారు. సో ప్రతి ఒక్కరూ బ్రదర్కి అయితే సపోర్ట్ చేయండి, కొద్దిగా హెల్ప్ కూడా చేయండి. 0 పేమెంట్తో కుక్క పిల్లని పట్టుకొని ఆల్ ఓవర్ ఇండియా వాక్ అయితే చేస్తున్నాడు. ప్రతి ఒక్కరు కూడా సపోర్ట్ చేయండి. ಎಲ್ಲರೂ ಕನ್ನಡ ಪೀಪಲ್ ಸಪೋರ್ಟ್ ಮಾರೆ. ಅಯ್ಯೋ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ. ನಮಸ್ಕಾರ ದೇವರು. ತುಂಬ ಜನ ಆದರೆ ಕೇಳ್ತಾ ಇದ್ದೀರಾ ಭೈರವ ನಡೆಸಬೇಡಿ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ನಾನೇನು ನಡೆಸ್ತಾ ಇಲ್ಲ ಅವನನ್ನು, ಸುಮ್ಮನೆ ಸ್ವಲ್ಪ ಹೊತ್ತು ಹೆಸರಿಗೆ ಹಂಗೆ ನಡೆಸ್ತಾ ಇದ್ದೀನಿ ಅಷ್ಟೇ. ಬಿಸಿಲಿರುತ್ತಲ್ವ, ನಾನು ನಡೆಸಲ್ಲ, ಎತ್ಕೊಂಡಾದ್ರೆ ಕ್ಯಾರಿ ಮಾಡ್ತೀನಿ ಅವನನ್ನು. ತುಂಬ ಕಿಲೋಮೀಟರ್ಗಳಾದ್ರೆ ಕ್ಯಾರಿ ಮಾಡಿದ್ದೀನಿ ಇದುವರೆಗೂ. ಸೊ ನಮ್ಮ ಭೈರವನಿಗೆ ಹೊಸ ಟ್ರಾಲಿ ಬರುತ್ತಪ್ಪ. ಭೈರವನಿಗೆ ಹೊಸ ಗಾಡಿ ಇನ್ಮೇಲೆ. ನನ್ನ ಬ್ಯಾಗು ಅದರಲ್ಲಿ ಹಾಕ್ಬಿಟ್ಟು ಜೀ ಅಂತ ತಳ್ಕೊಡೋಗ್ತಾ ಇರೋದೆ ಅಷ್ಟೇ ಕೆಲಸ. ನೋಡಿ ಇಲ್ಲಿಂದ ಹಿಂದೆ ಆದರೆ ಇದ್ದಾನೆ, ತಿಂತವನೆ ನೋಡಿ ನಮ್ಮ ಮನೆ. ಜೀ ಅಂತ ತಳ್ಕೊಂಡು ಹೋಗ್ತಾ ಇರೋದೆ ಭೈರವಗನ್ನ. ಅಲ್ಲ ಭೈರವ, ಅದೇ ಭೈರವಗ ಅಲ್ಲ ಬರ್ತಾನೆ. ಜೀ ಅಂತ ಹೋಗೋಣ ನಾವಿನ್ನ ಎತ್ತೆ ಅದು ಹಾಕ್ಬಿಟ್ಟು ಕಟ್ಟಾಕ್ಬಿಡೋದು ಅಷ್ಟೇ ನಿನ್ನನ್ನು. ಜೈ ಹಿಂದ್. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಒಂದು ಸುಮಾರು ಕಿಲೋಮೀಟರ್ ನಡ್ಕೊಂಡು ರಾಜಂಪೇಟೆಯಿಂದ ಕೋಡೂರ್ಗಾದ್ರೆ ಬಂದಿದ್ದೀವಿ. ಸೊ ಎಷ್ಟು ಕಿಲೋಮೀಟರ್ ನಡೆದಿದ್ದೀವಿ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಬಂದಿದ ತಕ್ಷಣ ವೀಡಿಯೋ ಕೂಡ ಮಾಡಿರಲಿಲ್ಲ. పుష్పరాజ్ తగ్గేదేలే. ఏంది పుష్ప పెద్ద సరికే పట్టావు? ఏంది పుష్ప ఇది వెహికల్ ఇలా ఉంది? ಗೈಸ್ ಇದು ಬಂದ್ಬಿಟ್ಟು ಎಲ್ಲ ನಲ್ಲಮಲ್ಲ ಫಾರೆಸ್ಟಲ್ಲಿ ಒಂದು ಸ್ಮಗ್ಲಿಂಗ್ ಮಾಡಿರೋಂಥ ವೆಹಿಕಲ್ಸ್. ಇದು ಒಂದು ರೆಡ್ ಸ್ಯಾಂಡಲ್ಲು ಸ್ಮಗ್ಲಿಂಗ್ ಮಾಡಿ ಒಂದು ರಕ್ತ ಚಂದನ ಸಿಕ್ಕಾಕೊಂಡಿರೋಂಥ ಒಂದು ಸ್ಮಗ್ಲಿಂಗ್ ವೆಹಿಕಲ್ಸ್ ಇವೆಲ್ಲ ನಿಮ್ಗೆ ಕಾಣಿಸಿರೋದು ಕಂಪ್ಲೀಟು. చూడు పుష్ప, చూడు పెద్ద సరికే పట్టావు. దమ్ముంటే పట్టుకోరా షికావత, పట్టుకుంటూ వదిలేస్తా సిండికేట్. చూడు పుష్ప, ఆటో చూడు ఎలా ఉందో. మొత్తం స్మగ్లింగ్ చేసిన వెహికల్స్ నల్లమల్ల ఫారెస్ట్లో, మొత్తం అన్ని ఫారెస్ట్లోనూ వచ్చిన వెహికల్స్. చూడు పుష్ప, చూడు మొత్తం అవే ఉన్నాయి. పెద్ద సరికే పట్టావే. జై హింద్.
ನಮಸ್ಕಾರ ದೇವರು. ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆದರೆ ಆಗ್ತದೆ. ಟೆಂಟ್ ನೋಡಿ ಎಲ್ಲ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಫಾರೆಸ್ಟಲ್ಲಾದರೆ ಹಾಕಿದ್ದೀನಿ. ಒಂದು ರಕ್ತ ಚಂದನದ ಒಂದು ಫಾರೆಸ್ಟಲ್ಲಾದರೆ ಹಾಕಿದ್ದೀನಿ, ರೆಡ್ವುಡ್ ಫಾರೆಸ್ಟಲ್ಲಿ. ನಿಮ್ಮ ಬ್ಯಾಕ್ ಸೈಡ್ ಕಾಣಿಸ್ತದೆ ನೋಡಿ ಭೈರವ. ಹೇ ಭೈರವ, ಹಾಯ್, ಹಲೋ. ನೋಡಿ ಗೈಸ್, ಭೈರವ ಅಂದಿದ ತಕ್ಷಣ ಬರ್ತಾವ ನಾನು ಅಲ್ಲಿಂದ. ಕ್ಯಾಂಪಿಂಗ್ ಟೆಂಟ್ ಆದರೆ ಮೇಲೆ ಆದರೆ ಹಾಕಿದ್ವಿ. ನಮ್ಮ ಭೈರವನ್ ನೋಡೋಕ್ಕಾದ್ರೆ ಭೈರವ ಫ್ರೆಂಡ್ ಆದರೆ ಬಂದಿದ್ದಾನೆ, ಶಾಡೋ ಅಂತ ಹೇಳ್ಬಿಟ್ಟು. ಡಾಗ್ ಬ್ರೀಡ್ ಬಂದುಬಿಟ್ಟು ಜರ್ಮನ್ ಶೆಫರ್ಡ್, ಗೊತ್ತೇ ಇರುತ್ತೆ, ಡಬಲ್ ಬೋನು. ಅವ್ರ ಫ್ರೆಂಡು ಬಂದಿದ್ದಾನೆ ಮೀಟ್ ಮಾಡೋಕ್ಕೆ, ಶಾಡೋ ಇವತ್ತು. ಹಾಯ್ ಚಪ್ಪು ಭೈರವ, ಹಾಯ್ ಚಪ್ರಾ, ಹಾಯ್. ನೋಡಿದ್ರೆ ಗೈಸ್, ನಮ್ಮ ಭೈರವ ಹಾಯ್ ಆದರೆ ಹೇಳ್ತಾ ಇದ್ದಾನೆ. ನಮಸ್ಕಾರ ದೇವರು. 22ನೇ ದಿನದ ಪ್ರಯಾಣಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ನಾನು ಒಂದು ರಕ್ತಚಂದನ ಒಂದು ಪಾರ್ಕ್ ಆದರೆ ಬಿಟ್ಟಾದರೆ ಹೋಗ್ತಾ ಇದ್ದೀನಿ, ಕೋಡೂರು. ಸೊ ಇವಾಗ ಒಂದು ಟೀ ಅಂತ ಒಂದಿದೆ, ಸೊ ಟೀ ಶಾಪ್ ಹತ್ರ ಇದ್ದೀನಿ. ಇದುವರೆಗೂ 400 ಕಿಲೋಮೀಟರ್ ಆದರೆ ನಡೆದಿದ್ದೀವಿ. ಸೊ ಇವಾಗ ಇನ್ನು ಒಂದು 2 ದಿನಗಳಲ್ಲಿ ತಿರುಪತಿಗಾದರೆ ಹೋಗ್ಬಿಡ್ತೀವಿ. ಸೊ ದಯವಿಟ್ಟು ಎಲ್ಲ ಒಂದು ಕನ್ನಡಿಗರು ಆದಷ್ಟು ಶೇರ್ ಮಾಡಿ. ಸೊ ಅದರಿಂದ ನಂಗೆ ಸ್ವಲ್ಪ ಸಪೋರ್ಟ್ ಆದರೆ ಸಿಗುತ್ತೆ. ಅದೇ ಥರ ಲೈಕ್ ಮಾಡಿ. ಜೈ ಹಿಂದ್. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 13 ಕಿಲೋಮೀಟರ್ ಆದರೆ ನಡೆದು ಸೆಟ್ಟಿಕುಂಟಾಗಾದರೆ ಬಂದಿದ್ದೀನಿ. ಸೊ ರೋಡ್ ಸೈಡ್ ಆದರೆ ಊಟ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಊಟ ಇಲ್ಲಾದರೆ ಮಾಡ್ತಾ ಇದ್ದೀನಿ ನಾನು ಇವತ್ತು. ನಮ್ಮ ಫಾಲೋವರ್ಸ್ ಇವರು ರೋಡ್ ಸೈಡ್ ಹೋಗ್ತಾ ಇರಬೇಕಾದ್ರೆ ನನಗೆ ಇಲ್ಲಿ ನೋಡಿ ಬಿಸ್ಕೆಟ್ ಪ್ಯಾಕೆಟು ಮತ್ತು ವಾಟರ್ ಬಾಟ್ಲು ನಮಗೋಸ್ಕರನೇ ತೊಗೊಂಬಂದು ಆ ಕಡೆಯಿಂದ ಬಂದು ಕೊಟ್ಟರು ನಮ್ಗೆ. ಸೊ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಮಧ್ಯಾಹ್ನ ಏನು ಊಟ ಮಾಡಿಲ್ಲ ಗೈಸ್, ಇವಾಗ ಮಾಡ್ತಾ ಇರೋದು ಊಟ, ಮಧ್ಯಾಹ್ನ ಊಟ. ನಮ್ಮ ಫಾಲೋವರ್ಸೇ ತೊಗೊಂಬಂದು ಕೊಟ್ಟಿದ್ರು. ಸೊ ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆದರೆ ಆಗ್ತಾಯಿದೆ. ಫುಡ್ಡು ಕೂಡ ನಮ್ಮ ಫಾಲೋವರ್ಸೇ ತೊಗೊಂಬಂದು ಕೊಟ್ಟರು. ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಭೈರವನ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನೇನು ನಡೆಸಿಲ್ಲಪ್ಪ, ಅವ್ನು ಮಲ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಎತ್ಕೊಂಡೇ ಬಂದಿದ್ದೀನಿ ಕಂಪ್ಲೀಟು. 14 ಕಿಲೋಮೀಟ್ರ್ ಇವತ್ತು. ನೋಡಿ ಊಟ ಆದರೆ ಮಾಡ್ತಾಯಿದ್ದೀನಿ. ಯಾಕೆ ರೋಡ್ ಸೈಡ್ ಊಟ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಬರೋ ರೋಡಲ್ಲಿ ಎಲ್ಲೂ ಸಿಗಲಿಲ್ಲ ಊಟ ಮಾಡೋಕ್ಕೆ ಜಾಗ. ಇಲ್ಲೇ ಸ್ವಲ್ಪ ಕೂತ್ಕೊಳ್ಳೋಕೆ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ಇವಾಗ ನಾನು ಬಂದುಬಿಟ್ಟು ಒಂದು ತಿರುಪತಿಗೆ ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಾದರೆ ಇದ್ದೀನಿ. ಸೊ ನೆನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಯಾಕಂತ ಹೇಳಿದ್ರೆ ಕಾಲು ತುಂಬ ನೋವು ಎತ್ಕೊಂಡ್ಬಿಟ್ಟಿತ್ತು ನಡ್ಕೊಂಬಂದು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ತುಂಬ ಜನ ಕಾಮೆಂಟ್ಸ್ ಆದರೆ ಮಾಡ್ತಾಯಿದ್ದೀರಾ ವೀಡಿಯೋದಲ್ಲಿ, ಭೈರವನ ತುಂಬ ಇದು ಮಾಡ್ತಾಯಿದ್ದೀರಾ ನೀವು ಅಂತ ಮೆಸೇಜ್ ಮಾಡ್ತಾಯಿದ್ದೀರಾ. ಅವ್ನಿಗೆ ತುಂಬ ಸುಸ್ತಾಗ್ತದೆ ಅಂತ ಮೆಸೇಜ್ ಮಾಡ್ತಾಯಿದ್ದೀರಾ. ಊಟ ಆಗ್ತಾಯಿಲ್ಲ ಅಂತ ಕೂಡ ಮೆಸೇಜ್ ಮಾಡ್ತಾಯಿದ್ದೀರಾ. ಹೌದಾ ಭೈರವ? ನಿನ್ಗೆ ಊಟ ಕೊಡ್ತಾಯಿಲ್ಲ ಮಾವ ನಾನು? ಅವನಿಗೆ ಮಾರ್ನಿಂಗು, ಈವ್ನಿಂಗ್, ಆಫ್ಟರ್ನೂನ್ ಅಂತ ಮೀಲ್ಸ್ ಕೊಡ್ತೀನಿ ಗೈಸ್. ಮತ್ತು ಮಲ್ಟಿವಿಟಮಿನ್ ಸಿರಪ್ ಎಲ್ಲ ಕೊಡ್ತೀನಿ. ಎಲ್ಲ ಚೆನ್ನಾಗಿ ನೋಡ್ಕೊತೀನಿ. ಅವ್ನು ಮಧ್ಯದಲ್ಲಿ ಸ್ವಲ್ಪ ನ್ಯಾಪ್ಸ್ ತೊಗೊತಾ ಇರ್ತಾನೆ. ಅದಕ್ಕೋಸ್ಕರ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದೀರಾ. ಮತ್ತು ಟ್ರಾಲಿ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಅವನು ಬಿಸಿಲಲ್ಲಿ ಇರೋಲ್ಲ. ನಮಸ್ಕಾರ ದೇವರು. 23ನೇ ದಿನದ ಒಂದು ಪ್ರಯಾಣಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆ ಆದರೆ ಆಗ್ತಾ ಇದೆ. ಸೊ ಇದುವರೆಗೂ ಒಂದು 500 ಕಿಲೋಮೀಟರ್ಸ್ ಆದರೆ ನಮ್ಮ ಜೆನ್ಯೂನ್ ಸ್ಟೆಪ್ಸ್ ಆದರೆ ಹಾಕಿದ್ವಿ ಇದುವರೆಗೂ ನಾವು. ಲಾಸ್ಟು ನಿಮ್ಗೆ ಜನವರಿದಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ಮಂತ್ರಾಲಯಂನಿಂದ. ಸೊ ಇದುವರೆಗೂ ಒಂದು 500 ಕಿಲೋಮೀಟರ್ಸ್ ಆದರೆ ರೆಕಾರ್ಡ್ ಆಗಿದೆ. ಸೊ ಇನ್ನೂ ರೆಕಾರ್ಡ್ ಆಗ್ತಾನೆ ಇದೆ ನಂದು. ಸೊ ಇದು ಬಂದುಬಿಟ್ಟು ನಂದು ಫಸ್ಟ್ ಜರ್ನಿ, ಇದು ಫಸ್ಟ್ ರೂಟ್ ಇದು. ಸೊ ಇದಾದಮೇಲೆ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇನ್ನೇನು ಲಾಸ್ಟ್ ಡೇ ಇವತ್ತು, ಇಲ್ಲಿಂದ ಇನ್ನು ಹೋಗ್ತೀವಿ. ಸೊ ಇವತ್ತಿಗೆ ಆದರೆ ಕಂಪ್ಲೀಟ್ ಆಗುತ್ತೆ ಈ ಜರ್ನಿ. ಸೊ ಎಲ್ಲರೂ ನಾನು ಸಪೋರ್ಟ್ ಮಾಡಿದ್ದೀರಾ. ಸೊ ಅದೇ ಥರ ಮುಂದೆಗೂ ಸಪೋರ್ಟ್ ಮಾಡಿ. ಜೈ ಹಿಂದ್. ವೆಲ್ಕಮ್ ಬ್ಯಾಕ್ ಟು ತಿರುಪತಿ. ನಮಸ್ಕಾರ ದೇವರು. ಸೊ ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗ್ತಾ ಇದೆ. ಸೊ ನಾನು ಬಂದುಬಿಟ್ಟು ಸುಮಾರು ದಿನಗಳಾದರೆ ಜರ್ನಿ ಮಾಡಿಕೊಂಡು, ಸುಮಾರು ಕಿಲೋಮೀಟ್ರ್ಗಳಾದರೆ ನಡ್ಕೊಂಡು ಇವತ್ತು ತಿರುಪತಿಗಾದರೆ ಬಂದಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಜರ್ನಿ ಮಾಡ್ತಾ ಇರಬೇಕಾದ್ರೆ ಯಾರೂ ಇರಲಿಲ್ಲ, ತುಂಬ ಕಷ್ಟ ಆದರೆ ಬೀಳ್ತಾ ಇದೆ. ಸೊ ಅವಾಗ ನನ್ನ ಜೊತೆಗಾದರೆ ನಮ್ಮ ಭೈರವಗನಾದರೆ ಬಂದ. ಸೊ ಇವನಾದರೆ ಬಂದು ಇವಾಗ ನನ್ನ ಜೊತೆಗೆ ಬಂದು ತುಂಬ ಇದಾಗ್ತಾಯಿದೆ ನನಗೆ. ಸೊ ಅಲ್ಲೋನಾಗಿ ಫೀಲ್ ಆಗ್ತಾ ಇಲ್ಲ. ಇವಾಗ ನಾನು ಬಂದುಬಿಟ್ಟು ಒಂದು ಅಂಬೇಡ್ಕರ್ ಸರ್ಕಲಲ್ಲಾದರೆ ಇದ್ದೀನಿ. ಸೊ ಇದು ತಿರುಪತಿಯಲ್ಲೇ ಫೇಮಸ್ ಆಗಿರುವಂಥ ಸರ್ಕಲು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಇದೆ. ತಿರುಪತಿಗೆ ಇವಾಗ ತಾನೇ ಬಂದೆ, ತುಂಬ ಕಷ್ಟಗಳಾದರೆ ಬಿದ್ದಿದ್ದೀನಿ ಗೈಸ್ ಇಲ್ಲಿಗೆ ಬರೋದಕ್ಕೆ. ಇದು ಬಂದುಬಿಟ್ಟು ಬಸ್ ಸ್ಟಾಪ್ ಪಕ್ಕದಲ್ಲಾದರೆ ಇರುತ್ತೆ. ಸೊ ಹೆವಿ ರಿಸ್ಕ್ ಆದರೆ ಮಾಡಿದ್ದೀನಿ. ಮತ್ತು ನೀವು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಫ್ಯೂಚರಲ್ಲಿ ಅದೇ ಥರ ಮಾಡಿ. ಇದು ಒಂದೇ ಜರ್ನಿ ಅಷ್ಟೇ, ಇನ್ನೂ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇನ್ನೂ ಬೇರೆ ಬೇರೆ ಜರ್ನಿಗಳೆಲ್ಲ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಜರ್ನಿ ಹೇಳ್ತೀನಿ ನಿಮಗೆ. ನಮಸ್ಕಾರ ಎಲ್ಲರಿಗೂ.
ನಾಳೆನಿಂದ ಮಂತ್ರಾಲಯಂ ಟು ತಿರುಪತಿ ನಡ್ಕೊಂಡಾದ್ರೆ ಹೋಗ್ತೀನಿ. ಗೈಸ್ ಈ ನಾಯಿ ಬಂದ್ಬಿಟ್ಟು 5 ಕಿಲೋಮೀಟರ್ ಬರ್ತಾ ಇದೆ ಗೈಸ್, ನಾನು ಹಿಂದೆನೇ ಇದು. హాయ్ బ్రో. హాయ్ బ్రో. డెవలప్ చేసి నేను సేవ్ వాటర్ సేవ్ నేచర్ పైన వర్క్ చేస్తాను. ఇండియానే కొంచెం ఇంకా కొంచెం అభివృద్ధి చెందాలి అనేసి నా కోరిక. ನಮಸ್ಕಾರ ದೇವರು. ಇವಾಗ ನಾವು ತಿರುಪತಿದಲ್ಲಾದ್ರೆ ಇದ್ದೀವಿ. ಸೊ ಹೋಟ್ಲಿಗೆ ಹೋಗೋಣ ಅಂತ ಹೋದ್ವಿ. ಮಧ್ಯಾಹ್ನ ಬೈತಾ ಇರ್ತಾರೆ ಗುರು, ವೈರಸ್ ಅಟ್ಯಾಕ್ ಆಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವೇ ಆರಾಮ್ಸೆ ಒಂದು 2 ಮ್ಯಾಗಿ ಪ್ಯಾಕೆಟ್ ಅದೇ ತೊಗೊಂಡು ಸೊ ಒಂದು ಮೊಟ್ಟೆ ಒಂದು ಸ್ವಲ್ಪ ತೊಗೊಂಬಂದೆ. ಸೊ ಅವ್ನಿಗೊಂದು 2 ಆಮ್ಲೆಟ್ಸ್ ಆದರೆ ಹಾಕ್ಕೊಟ್ಟೆ. ಸೊ ಆಮೇಲೆ ನನಗೆ ಸ್ವಲ್ಪ ಮ್ಯಾಗಿ ಆದರೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಫೈನಲಿ ನಮ್ಮ ಒಂದು ಮ್ಯಾಗಿ ಆದರೆ ರೆಡಿ ಆಗೋಯ್ತು. ನಮಸ್ಕಾರ ದೇವರು. ಇವಾಗ ನಾನು ತಿರುಪತಿದಲ್ಲಾದ್ರೆ ಇದ್ದೀನಿ, ಒಂದು ಕಪಿಲೇಶ್ವರ ವಾಟರ್ ಫಾಲ್ಸ್ ಹೋಗೋಣ ಅಂತ ಒಂದು ಬಂದಿದ್ದೆ. ಸೊ ಇಲ್ಲಿ ಒಂದು ಅಲೋ ಮಾಡಲಿಲ್ಲ ಗೈಸ್, ನಮ್ಮ ಒಂದು ಭೈರವ ಇರೋ ಕಾರಣದಿಂದ ಅವನನ್ನ ರೂಮಲ್ಲಿ ಬಿಟ್ಬಿಟ್ಟು ಬರೋಕ್ಕೂ ಆಗಲ್ಲ. ಸೊ ಯಾಕಂತ ಹೇಳಿದ್ರೆ ಅವನು 1 ನಿಮಿಷ ಕೂಡ ಇರಲ್ಲ ಗೈಸ್, ನಾನಿಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರ ನಾನು ಕರ್ಕೊಂಬಂದೆ. ಸೊ ಇಲ್ಲಿ ವಾಟರ್ ಫಾಲ್ಸ್ ಆದರೆ ಅಲೋ ಮಾಡಲಿಲ್ಲ ನಮಗೆ. ಸೊ ಇವಾಗ ಕಪಿಲೇಶ್ವರ ಆಪೋಸಿಟಲ್ಲಿರೋದು ಒಂದು ನಂದಿ ಸರ್ಕಲಲ್ಲಾದರೆ ಇದ್ದೀನಿ, ಭೈರವ ಆದರೆ ಇಲ್ಲಿದ್ದಾನೆ. ಸೊ ಭೈರವಗೋಸ್ಕರನೇ ಇವತ್ತು ಕಪಿಲೇಶ್ವರ ಒಂದು ವಾಟರ್ ಫಾಲ್ಸ್ ನೋಡೋಕ್ಕಾಗಲಿಲ್ಲ. ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿ. ಭೈರವ ಎಲ್ಲೆಲ್ಲಿ ಹೋಗಲ್ವೋ ಅಲ್ಲಿಗೆ ನಾನು ಕೂಡ ಹೋಗಲ್ಲ. ಚಾಲೆಂಜ್ ಅಂದರೆ ಚಾಲೆಂಜು. ಭೈರವ ನೀನು ಎಲ್ಲೆಲ್ಲಿ ಹೋಗಲ್ಲ, ನಾನು ಕೂಡ ಅಲ್ಲೆಲ್ಲಿ ಹೋಗಲ್ಲ. ಮುಂದೆ ಬರ್ತೀನಿ. ನಮಸ್ಕಾರ ದೇವರು. ತುಂಬಾ ಜನ ವಿವಿಧ ತರಹದ ಒಂದು ಪ್ರಶ್ನೆಗಳನ್ನ ಕೇಳಿದಿರಾ. ಭೈರವನ್ ಬಗ್ಗೆ ಕೇಳಿದಿರಾ, ಮತ್ತೆ ಒಂದು ಟ್ರಾವೆಲಿಂಗ್ ಬಗ್ಗೆ ಕೇಳಿದಿರಾ. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಒಂದು ಉತ್ತರನ ಕೊಡ್ತೀನಿ. ವೀಕ್ಷಿಸಿ, ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನ ಲಾಂಗ್ ಜರ್ನಿ ಆದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಜೈ ನಮಸ್ಕಾರ ದೇವರು. ಒಬ್ಬ ಮೇಡಮ್ಮು ಒಂದು ಕ್ವಶನ್ ಆದ್ರೆ ಕೇಳಿದ್ದಾರೆ, ಅಣ್ಣ ನೀವು ತಿರುಪತಿಗೆ ಬಂದಿದ್ದೀರಾ, ದೇವ್ರ ದರ್ಶನಕ್ಕೆ ಹೋಗೋವಾಗ ಭೈರವನ್ನ ಎಲ್ಲಿ ಬಿಡ್ತೀರಾ ಅಂತ ಕೇಳಿದ್ದಾರೆ. 1 ನಿಮಿಷ ಕೂಡ ಇರಲ್ಲ ಭೈರವನಂದು ಬಿಟ್ಟು. ಇಲ್ಲಿ ರೂಮಲ್ಲಿ ಬಿಟ್ರೇನು ಇರಲ್ಲ, ಔಟ್ಸೈಡ್ ಯಾರಿಗಾದ್ರೂ ಕೊಟ್ಟರೆ ಕೂಡ ಅಲ್ಲಿ ಇರಲ್ಲ ಅವನು. ಸೊ ಅದಕ್ಕೋಸ್ಕರ ನಾನು ಕೂಡ ಒಂದು ದೇವ್ರ ದರ್ಶನ ಆದರೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಆ ಥರ ಇದೆ ನಮ್ಮ ಪರಿಸ್ಥಿತಿ ಇವಾಗ. ಎಲ್ಲರಲ್ಲೂ ಒಂದು ಕ್ಷಮೆ ಇರಲಿ. ಸೊ ನಾನು ಆ್ಯಕ್ಚುಲಿ ದೇವ್ರ ದರ್ಶನ ಆದರೆ ಪಡ್ಕೊಳ್ಳೋಣ ಅಂತ ಬಂದೆ. ಸೊ ಮಧ್ಯದಲ್ಲಿ ನಮ್ಮ ಭೈರವ ಆದರೆ ಸಿಗ್ತಾ. ಸೊ ಅದಕ್ಕೋಸ್ಕರನೇ ನಾನು ದರ್ಶನ ಮಾಡ್ಕೊಳ್ಳೋಕ್ಕಾದ್ರೆ ಆಗಲ್ಲ. ವೆಲ್ಕಮ್ ಟು ಜಂಗಲ್ ಬುಕ್. ನಮಸ್ಕಾರ ದೇವರು. ಇವಾಗ ನಾನು ಬಂದುಬಿಟ್ಟು ಒಂದು ತಿರುಪತಿದಲ್ಲೇ ಒಂದು ಫೇಮಸ್ ಪ್ಲೇಸ್ ಆಗಿರುವಂತಹ ಒಂದು ಜಂಗಲ್ ಬುಕ್ ಆದರೆ ಬಂದಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆದರೆ ಆಗ್ತಾಯಿದೆ. ಏ ಬಾಬು, ಪೆಟ್ರೋಲ್ ಇದು ಹೇಳು ಒಳಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಆದರೆ ಅಲ್ಲೂ ಕೂಡ ಒಳಗಡೆ ಹೋಗೋಕ್ಕೆ ಅಲೋ ಮಾಡಲಿಲ್ಲ. ಸೊ ಒಳಗಡೆ ಹೋಗಿದ ತಕ್ಷಣ ಪೆಟ್ಸಾರ್ ನಾಟ ರೋಡ್ ಅಂತ ಹೇಳ್ಬಿಟ್ರು. ನಮಸ್ಕಾರ ದೇವರು. ತುಂಬ ಜನ ವಿವಿಧ ತರಹದ ಒಂದು ಕ್ವಶನ್ಸನ್ನು ಕೇಳಿದ್ದೀರಾ. ಸೊ ಎಲ್ಲ ಕ್ವಶನ್ಸ್ಗೆ ಇವತ್ತು ನಿಮಗೆ ಉತ್ತರನ ಕೊಡ್ತೀನಿ ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ಒಬ್ಬರಾದ್ರೆ ಕ್ವಶನ್ಸ್ ಕೇಳಿದ್ದಾರೆ. ತುಂಬ ಜನ ಕೇಳಿರುವಂಥ ಕ್ವಶನ್ ಇದು, ಅಣ್ಣ ಭೈರವ ಎಲ್ಲಿ ಸಿಗ್ದ, ಅಣ್ಣ ಭೈರವ ಎಲ್ಲಿ ಸಿಗ್ದ. ಅಣ್ಣ ಭೈರವ ನಿಮಗೆ ಎಲ್ಲಿ ಸಿಕ್ಕಿದ್ದು, ಅವತ್ತು ರೋಡಲ್ಲಿ ನಿಮ್ಮ ಹಿಂದೆ 5 ಕಿಲೋಮೀಟ್ರು ಬಂತಲ್ಲ ನಾಯಿ, ಆ ನಾಯಿ ಭೈರವನ, ಆ ನಾಯಿ ಇದೇನಾ ಅದು ಅಂತ ಸುಮಾರು ಪ್ರಶ್ನೆಗಳಾದರೆ ಕೇಳಿದ್ದೀರಾ. ಭೈರವ ಎಲ್ಲಿ ಸಿಕ್ಕಿದ್ದು, ಭೈರವ ಎಲ್ಲಿ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು. ಸೊ ಈ ಕ್ವಶನನ್ನು ಆನ್ಸರ್ ಮಾಡೋಕ್ಕೆ ನಾನು ಲಾಸ್ಟಲ್ಲಿ ಮಾಡ್ತೀನಿ ಆನ್ಸರ್ನ, ಲಾಸ್ಟ್ ಕೊನೆ ಎಂಡಿಂಗಲ್ಲಿ ಮಾಡ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದೇ ತುಂಬ ಜನ ಕೇಳಿದ್ದೀರಾ ಭೈರವ ನಿಮಗೆ ಸಿಕ್ಕಿದ್ದು ಎಲ್ಲಿ ಅಂತ. ಸೊ ಮತ್ತೊಬ್ಬರಾದರೆ ಒಂದು ಕ್ವಶನ್ ಕೇಳಿದ್ದಾರೆ, ನಮ್ಮ ಇಡೀ ಭಾರತವನ್ನು ಇದೇ ಥರ ಒಂದು ಕಾಲ್ನಡಿಗೆಯಲ್ಲಿ ಟ್ರಾವೆಲ್ ಮಾಡ್ತೀರಾ. ಇನ್ನೊಬ್ರು ಈ ಥರ ಕ್ವಶನ್ ಕೇಳಿದ್ದಾರೆ,
ನಮ್ಮ ಇಡೀ ಭಾರತವನ್ನು ಇದೇ ಥರ ಒಂದು ಕಾಲ್ನಡಿಗೆಯಲ್ಲಿ ಒಂದು ಸಂಚಾರ ಮಾಡ್ತೀರಾ ಅಂತ ಕೇಳಿದ್ದಾರೆ. ಹೌದು, ನಮ್ಮ ಇಡೀ ಭಾರತದ ಎಲ್ಲ ಒಂದು ರಾಜ್ಯಗಳನ್ನು ಕಾಲ್ನಡಿಗೆಯಲ್ಲೇ ಹೋಗ್ತೀನಿ. ಎಲ್ಲ ಒಂದು ಪ್ಲೇಸಸ್ನ ಒಂದು ನಾನು ಹೋಗುವಂತಹ ರೋಡಲ್ಲಿ ಯಾವ ಪ್ಲೇಸಸ್ ಬರುತ್ತೋ ಎಲ್ಲನೂ ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಇದುವರೆಗೂ ಒಂದು 500 ಕಿಲೋಮೀಟ್ರ್ ನಮ್ಮ ಒಂದು ಜೆನ್ಯೂನ್ ಸ್ಟೆಪ್ಸನ್ನು ಹಾಕಿದ್ದೀವಿ. ಇನ್ನು ಮುಂದೆನೂ ಒಳ್ಳೆ ಟ್ರಿಪ್ಸ್ ಆದರೆ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ನಿಮಗೆ, ವೀಕ್ಷಣೆ ಮಾಡ್ತಾನೆ ಇರಿ. ಈ ಕ್ವಶನ್ ಆದರೆ ತುಂಬ ಜನ ಕೇಳಿದ್ದಾರೆ. ವೆನ್ ಆರ್ ಯು ಗೆಟ್ಟಿಂಗ್ ಟ್ರಾಲಿ ಫಾರ್ ಬೋತ್ ಆಫ್ ಯು ಎಕ್ಸಾಕ್ಟ್ಲಿ ಸರ್ ಅಂತ ಒಬ್ರು ಕೇಳಿದ್ದಾರೆ ಮೇಡಮು. ಸೊ ಭೈರವ ಟ್ರಾಲಿ ಯಾವಾಗ ಬರುತ್ತೆ, ಭೈರವಗೆ ಟ್ರಾಲಿ ಯಾವಾಗ ತಗೊತೀರಾ ಅಂತ ತುಂಬ ಜನ ಆದರೆ ಕೇಳಿದ್ದೀರಾ. ಸೊ ಭೈರವನಿಗೆ ಒಂದು ವೀಲ್ ಚೇರ್ ಆದರೆ ಆರ್ಡ್ರ್ ಮಾಡಿದ್ದೀನಿ. ಸೊ ಟ್ರಾಲೀಸ್ ಅಂದರೆ ನಾರ್ಮಲಾಗಿ ಟ್ರಾಲೀಸ್ ಅಂತ ಎಲ್ಲೂ ಮಾಡಲ್ಲ ನಮ್ಮ ಇಂಡಿಯಾದಲ್ಲಿ, ಅಷ್ಟೊಂದು ಆ ಥರ ಯಾರೂ ಹೋಗಲ್ಲ ಟ್ರಾವೆಲಿಂಗ್ಗೋಸ್ಕರ. ಸೊ ಅದಕ್ಕೋಸ್ಕರ ಆ ಥರ ಟ್ರಾಲೀಸ್ ಎಲ್ಲಿ ಹುಡುಕ್ತಿರೇನು ಸಿಗಲಿಲ್ಲ ನನಗೆ. ಸೊ ಭೈರವಗೆ ವೀಲ್ ಚೇರ್ನ ತರಿಸಿಬಿಟ್ಟು ಸೊ ಅದರಲ್ಲಿ ಸ್ವಲ್ಪ ಒಂದು ಅರೇಂಜ್ ಮಾಡಿಸಿ ಒಂದು ಮಾಡಿಫೈ ಥರ ಮಾಡಿಸ್ಬಿಟ್ಟು ಅವನನ್ನು ಅದರಲ್ಲೇ ಕರ್ಕೊಂಡು ಹೋಗ್ತೀನಿ. ಸೊ ವೀಲ್ ಚೇರ್ ಆದರೆ ಇನ್ನು 2 ಡೇಸಲ್ಲಿ ಬಂದುಬಿಡುತ್ತೆ. ಸೊ ನಾವು ತುಂಬ ದೂರದಿಂದ ಆರ್ಡರ್ ಮಾಡಿದ್ದೀವಿ, ಅದು ಬರೋಕ್ಕೆ ತುಂಬ ಟೈಮ್ ಆದರೆ ತಗೊಂತು. ಸೊ ಇನ್ನು 2 ಡೇಸಲ್ಲಿ ಬಂದುಬಿಡುತ್ತೆ ಭೈರವಗೆ. ನಾನು ನಿಮಗೆ ವಿಡಿಯೋ ಒಂದು ರೀಲ್ ಮುಖಾಂತರ ತೋರಿಸ್ಬಿಡ್ತೀನಿ ಅದನ್ನು. ಸೊ ತುಂಬ ಜನ ಆದರೆ ಕೇಳಿದ್ದೀರಾ. ಸೊ ಇದೇ ಆನ್ಸರು. ಸೊ ಇನ್ನೊಬ್ಬರಾದರೆ ಕೇಳಿದ್ರ ಭೈರವಗೆ ಶೂ ಕೊಡಿಸಿದ್ರಾ ಭೈರವನಿಗೆ? ಕೊಡಿಸಿದ್ದೀನಿ. ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ, ಸೈಡಲ್ಲಿ ಬರ್ತಾ ಇರುತ್ತೆ. ಬ್ರೋ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ? ತುಂಬ ಜನ ಆದರೆ ಕೇಳಿದಿರಾ, ಅಣ್ಣ ಇಷ್ಟದಿಂದ ಜರ್ನಿ ಮಾಡಿದ್ರ ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ ಅಣ್ಣ, ನೆಕ್ಸ್ಟ್ ಯಾವ ಡೆಸ್ಟಿನೇಷನ್ ನಿಮ್ಮದು ಅಂತ ತುಂಬ ಜನ ಆದರೆ ಕೇಳಿದಿರಾ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ನ ನಾನು ಒಂದು ಚಿಕ್ಕ ವೀಡಿಯೋ ಮಾಡ್ತೇನೆ, ಯೂಟ್ಯೂಬಲ್ಲೇ ಬರುತ್ತೆ, ಒಂದು 4-5 ನಿಮಿಷ ವೀಡಿಯೋ. ಸೊ ಅದು ನೋಡಿ ನಾನು ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದು ರೂಟ್ ಹೆಂಗಿರುತ್ತೆ ಏನು ಅಂತ ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಸೊ ಎಲ್ಲನೂ ವೀಕ್ಷಣೆ ಮಾಡಿ ಅದನ್ನು. ಈ ಕ್ವಶನ್ ಅಂತ ತುಂಬ ಜನ ಕೇಳಿದ್ರ, ಅಣ್ಣ ನೀನು ಟ್ರಾವೆಲ್ ಮಾಡ್ತಾರೋ ರೀಸನ್ ಏನು, ಅಣ್ಣ ನಿನ್ನ ಗುರಿ ಏನು, ಅಣ್ಣ ನೀನು ಏನು ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ತುಂಬ ಜನ ಆದರೆ ಕೇಳಿದ್ದಾರೆ. ಭೈರವ ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ತುಂಬ ಜನ ಆದರೆ ಕೇಳ್ತಿರಲ್ವ ಭೈರವನ್ ತೋರಿಸಿ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ನ್ಯಾಪ್ಸ್ ಎಲ್ಲ ತೊಗೊತಾ ಇರ್ತಾನೆ ಭೈರವ. ಸೊ ಅದಕ್ಕೋಸ್ಕರ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಸೊ ಅವ್ನು ಇವಾಗ ತಾನೇ ಫುಡ್ ಕೊಟ್ಟೆ, ಅವನಿಗೆ ಊಟ ಮಾಡಿಬಿಟ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಈ ಥರ ಮಲ್ಕೊಂಡ್ಬಿಡ್ತಾನೆ ಅವನು. ಸೊ ಆ ಥರ ತುಂಬ ಜನ ಆದರೆ ಕೇಳಿದ್ದೀರಾ ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಸದ್ಯದಲ್ಲೇ ನಿಮ್ಗೆ ಆನ್ಸರ್ ಮಾಡ್ತೀನಿ. ಒಂದು ಒಳ್ಳೆ ವಿಡಿಯೋ ಮುಖಾಂತರ ಒಳ್ಳೆ ಟೈಮ್ನಲ್ಲಿ ಆದರೆ ಒಂದು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ, ನಮ್ಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾನೆ ಇರಿ ಫ್ಯೂಚರಲ್ಲಿ. ನಿಮ್ಗೆ ಇನ್ನೂ ಒಳ್ಳೆ ವೀಡಿಯೋಸನ್ನು ನಾನು ಒಳ್ಳೆ ಪ್ಲೇಸಸನ್ನು ನಡ್ಕೊಂಡೋಗಿ ನಿಮಗೆ ತೋರಿಸ್ತೀನಿ. ಅದೇ ಅಣ್ಣ ನೀವು ಟ್ರಾವೆಲ್ ಮಾಡ್ತಾರೋ ರೀಸನ್ ಏನು ಅಂತ ಕೇಳಿದ್ದೀರಾ. ಸೊ ಇದೆ ಅಣ್ಣ, ನಿಮ್ಮ ಗುರಿ ಏನು, ಅಣ್ಣ ನೀವು ಟ್ರಾವೆಲ್ ಮಾಡ್ತಾರೋ ರೀಸನ್ ಏನು ಅಂತ ತುಂಬ ಜನ ಕೇಳಿದ್ದೀರಾ. ಅಣ್ಣ ನೀವು ಟ್ರಾವೆಲ್ ಮಾಡ್ತಾರೋ ರೀಸನ್ ಏನು, ಅಣ್ಣ ನಿಮ್ಮ ಗುರಿ ಏನು, ಅಣ್ಣ ನೀವು ಏನು ಮಾಡೋಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ತುಂಬ ಜನ ಆದರೆ ಮೋಟೋ ವ್ಲಾಗರ್ಸ್ ಇರ್ತಾರೆ, ಒಂದು ಸೈಕಲಲ್ಲಿ ಮಾಡ್ತಾ ಇರ್ತಾರೆ ವ್ಲಾಗ್ಸು, ಟ್ರೈನ್ಸಲ್ಲಿ ಮಾಡ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಏನು ಗುರಿ ಕೇಳಲ್ಲ. ಸೊ ಯಾಕಂತ ಹೇಳಿದ್ರೆ ಅವರು ಪಕ್ಕ ಪ್ಲೇಸಸ್ಗೆ ಹೋಗ್ತಾರೆ, ನಿಮಗೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾರೆ. ಸೊ ನಮ್ಗೆ ಆ ಥರ ಇರೋಲ್ಲ, ನಮ್ಗೆ ತುಂಬ ಕಷ್ಟ ಇರುತ್ತೆ. ನಡ್ಕೊಂಡು ಹೋಗೋದೇ ನಮ್ಮ ಜರ್ನಿನೇ ಸರಿ ಹೋಗುತ್ತೆ. ಸೊ ಅದರಲ್ಲಿ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ. ಸೊ ಆದ ಕಾರಣದಿಂದ ನಮಗೆ ಏನು ಗುರಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಬಂದುಬಿಟ್ಟು ಸೋಷಿಯಲ್ ವರ್ಕರ್, ಒಂದು ಸೋಷಿಯಲ್ ಸರ್ವಿಸ್ ನಾನು. ಸೊ ನನ್ನ ಫ್ಯೂಚರಲ್ಲಿ ಕೂಡ ಸೋಷಿಯಲ್ ಸರ್ವಿಸ್ ಮೇಲೆ ವರ್ಕ್ ಮಾಡ್ತೀನಿ ನಾನು. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ ಸೇವ್ ನೇಚರ್, ಸೇವ್ ಅನಿಮಲ್ಸ್, ಸೇವ್ ವಾಟ್ರ್, ಇವಾಗ ಚೇಂಜ್ ಮಾಡ್ತಾಯಿದ್ದೀನಿ. ಅದು ಸೇವ್ ಅನಿಮಲ್ಸ್, ಸೇವ್ ನೇಚರ್, ಸೇವ್ ವಾಟರ್ ಅಂತ ಹೇಳ್ಬಿಟ್ಟು. ಸೊ ಆ ಥರ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀನಿ ನಾನು. ಮತ್ತು ಫ್ಯೂಚರಲ್ಲಿ ಅದ್ರ ಬಗ್ಗೆ ಸ್ಮಾರ್ಟ್ ಕ್ಲಾಸಸ್ಸು ಆ ಥರ ಎಲ್ಲನೂ ಅರೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ, ಮಾಡ್ತೀನಿ ಅದನ್ನು ನಾನು.
ಮತ್ತು ಹೋಗ್ತಾ ಇರಬೇಕಾದ್ರೆ ಇನ್ ಫ್ಯೂಚರಲ್ಲಿ ಒಂದು ಡಾಗ್ಸಿಗೆ ಬೆಲ್ಟ್ಸ್ ಹಾಕ್ತೀನಿ. ಮತ್ತು ರೋಡ್ ಸೈಡ್ ಹೋಗ್ತಾ ಇರೋಂಥ ನನ್ನ ಮೇಯ್ನ್ ಇಂಟೆನ್ಷನ್ ಬಂದುಬಿಟ್ಟು ಡಾಗ್ಸ್ ಹೋಗ್ತಾ ಇರ್ತಾವಲ್ಲ, ಶೆಲ್ಟ್ರ್ ಇಲ್ದಿರೋ ಡಾಗ್ಸು ರೋಡ್ ಸೈಡಲ್ಲಿ ಇರ್ತಾವಲ್ವ, ಸೊ ಅದನ್ನೇ ನನ್ನ ಮೇಯ್ನ್ ಇಂಟೆನ್ಷನು. ಸೊ ಅದಕ್ಕೆಲ್ಲ ಸ್ವಲ್ಪ ಫುಡ್ ಕೊಡೋದು, ಅಂದರೆ ಹೇಳ್ಬಾರ್ದು ಅದನ್ನು, ನಿಮ್ಗೆ ಹೇಳ್ಬಿಡ್ತೀನಿ. ಸೊ ನನ್ನ ಕೈಯಲ್ಲಿ ಆದಷ್ಟು ಒಂದು ದಿನಕ್ಕೆ ಫ್ಯೂಚರಲ್ಲಿ, ಸೊ ಆ ಥರ ಫ್ಯೂಚರಲ್ಲಿ ಹೇಳ್ತಾ ಇರೋದು ನಿಮಗೆ. ಸೊ ಆ ಥರ ಡಾಗ್ ಬೆಲ್ಟ್ಸ್ಗೆ, ಸೊ ಇದುವರೆಗೂ ನಮ್ಮ ಗುರಿ ಏನು ಅಂತ ಹೇಳ್ಕೊಡಿಲ್ಲ, ಅದಕ್ಕೋಸ್ಕರನೇ ನನಗೆ ಸೊ ಹೇಳ್ಕೊಡ್ಬೇಕಾದ್ರೆ ನಮ್ಮ ಹತ್ರ ಏನಾದರೂ ಇರಬೇಕಲ್ವಾ, ಸೊ ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ಕೊಡಿಲ್ಲ. ಸೊ ಫ್ಯೂಚರಲ್ಲಿ ಅದನ್ನು ನಿಮಗೆ ಹೇಳ್ತೀನಿ. ಮತ್ತು ಹೋಗ್ತಾ ಇರಬೇಕಾದ್ರೆ ನಾನು ಕೆಲವೊಂದು ಪ್ಲ್ಯಾಂಟ್ಸ್ ಕೂಡ ನೆಡ್ತೀನಿ. ಸೊ ಆ ಥರ ನಾನು ಸೋಷಿಯಲ್ ವರ್ಕರ್, ಅದೇ ನನ್ನ ಗುರಿ. ಮತ್ತು ಹೋಗ್ತಾ ಇರಬೇಕಾದ್ರೆ ಫ್ಯೂಚರಲ್ಲಿ ಸ್ವಲ್ಪ ಕಂಟೆಂಟ್ ಕೊಡೋಕೆ ನಿಮ್ಗೆ ಟ್ರೈ ಮಾಡ್ತೀನಿ. ಸೊ ಯಾಕಂತ ಹೇಳಿದ್ರೆ ನಮ್ಮ ಭೈರವಗನ್ ಇರೋ ಕಾರಣದಿಂದ ನಿಮಗೆ ಕಂಟೆಂಟನ್ನು ಕೊಡೋಕ್ಕಾಗ್ತಾ ಇಲ್ಲ. ಸೊ ನಮ್ಮ ಭೈರವಗನ್ ನೋಡಿ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿಗೆಲ್ಲ ಅಲೋ ಮಾಡಲ್ಲ, ಬೈತಾರೆ, ಪೆಟ್ಸ್ ಆರ್ ನಾಟ್ ಅಲೋಡ್ ಅಂತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಏನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇಲ್ಲ ಈ ನಡುವೆ. ನಾನು ಹೇಳ್ಕೊಂಡಿಲ್ಲ, ತಿರುಪತಿ ಬಂದಮೇಲೆ ನಿಮಗೆ ಒಂದು ಹೇಳಿದೆ. ಸೊ ಈ ಥರ ಆದರೆ ಇದೆ ನಮ್ಮ ಪರಿಸ್ಥಿತಿ. ನಾನು ಫ್ಯೂಚರಲ್ಲಿ ಆದಷ್ಟು ನಮ್ಮ ಪೆಟ್ಸ್ ಎಲ್ಲೆಲ್ಲ ಅಲೋ ಇದೆಯೋ ಅಲ್ಲೆಲ್ಲ ಹೋಗಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಒಳ್ಳೆ ಕಂಟೆಂಟನ್ನು ನಿಮ್ಗೆ ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ಕೂಡ ನಾನು ತಿರುಪತಿದಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಮಧ್ಯದಲ್ಲಿ ನಮ್ಮ ಭೈರವ ಸಿಕ್ಕಿರೋ ಕಾರಣದಿಂದ ತಿರುಪತಿದಲ್ಲಿ ದೇವ್ರ ದರ್ಶನ ಕೂಡ ನನಗೆ ಮಾಡ್ಕೊಳಕ್ಕಾಗಿಲ್ಲ. ಸೊ ಯಾಕಂತ ಹೇಳಿದ್ರೆ ಅವನು ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ನು ಬಿಟ್ಟು ಒಂದು ನಿಮಿಷ ಕೂಡ ನಾನು ಕೂಡ ಇರೋಕ್ಕಾಗಲ್ಲ. ಸೊ ಆ ಥರ ಆಗೋಗಿದೆ ಪರಿಸ್ಥಿತಿ. ಅವ್ನಿಗೆ ಅಷ್ಟೊಂದು ನಾನು ಕೂಡ ಕನೆಕ್ಟ್ ಆಗೋಗಿದ್ದೀನಿ. ಸೊ ಮತ್ತು ನೀವು ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡಿದ್ರೆ ಭೈರವನು ನಿಮ್ಮ ಜೊತೆ ಬರ್ತಾನ? ನೀವು ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡಿದ್ರೆ ಭೈರವನು ನಿಮ್ಮ ಜೊತೆ ಬರ್ತಾನ? ಹೌದು, ಭೈರವ ನಾನು ಎಲ್ಲೆಲ್ಲಿಗೆ ಹೋಗ್ತೀನೋ ನನ್ನ ಒಂದು ಪ್ರತಿ ನಿಮಿಷದಲ್ಲೂ ಅವನು ಇರ್ತಾನೆ. ನಾನು ಎಲ್ಲೆಲ್ಲಿಗೆ ಹೋಗ್ತೀನೋ ಅವ್ನು ನನ್ನ ಜೊತೆನೇ ಬರ್ತಾನೆ. ಎಲ್ಲೂ ಇಲ್ಲ, ಎಲ್ಲ ಕಡೆನೂ ಭೈರವನ ಕರ್ಕೊಂಡು ಹೋಗ್ತೀನಿ. ಆಲ್ ಓವರ್ ಇಂಡಿಯಾ ಪ್ರತಿ ಒಂದು ಪ್ಲೇಸ್ಗೂ ಅವನು ಇರ್ತಾನೆ. ಬ್ರೋ, ಭೈರವ ಎಷ್ಟು ದಿನ ಅಂತ ನಿಮ್ಮ ಜೊತೆ ಇರ್ತಾನೆ? ಲೈಫ್ ಲಾಂಗ್. ಅವ್ನಿಗೆ ಎಷ್ಟು ದೇವ್ರ ಲೈಫ್ ಕೊಟ್ಟಿದ್ದಾನೋ, ನನಗೆಷ್ಟು ದೇವ್ರ ಲೈಫ್ ಕೊಟ್ಟಿದ್ದಾನೋ, ಸೊ ಅದರಲ್ಲಿ ಅವನು ನನ್ನ ಲೈಫ್ ಲಾಂಗ್ ಇರ್ತಾನೆ. ಆ ಥರ ಅಂದರೆ ನಮಗೆ ಎಷ್ಟು ದೇವ್ರ ಲೈಫ್ ಕೊಟ್ಟಿದ್ದಾನೋ ಅಷ್ಟೊತ್ತವರೆಗೂ ನಮ್ಮ ಜೊತೆ ಇರ್ತಾನೆ. ನಾನು ಎಲ್ಲೂ ಬಿಡಲ್ಲ ಅವನನ್ನು. ಹೇಳೋಕ್ಕಾಗಲ್ವಲ್ಲ ದೇವರು ಯಾವ ಟೈಮ್ಗೆ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಅವನಿಗೆ ದೇವ್ರು ಎಷ್ಟು ಲೈಫ್ ಕೊಟ್ಟಿದ್ದಾನೋ, ನನಗೆ ದೇವ್ರು ಎಷ್ಟು ಲೈಫ್ ಕೊಟ್ಟಿದ್ದಾನೋ ಅಷ್ಟೊತ್ತವರೆಗೂ ನಮ್ಮ ಬಾಂಡಿಂಗು ಹಂಗೆ ಇರುತ್ತೆ. ಬಾಬು ಪೆಟ್ಸಲ್ಲ ಇದು, ಒಳಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಆದರೆ ಅಲ್ಲೂ ಕೂಡ ಒಳಗಡೆ ಹೋಗೋಕ್ಕೆ ಅಲೋ ಮಾಡಲಿಲ್ಲ. ಸೊ ಒಳಗಡೆ ಹೋಗಿದ ತಕ್ಷಣ ಪೆಟ್ಸ್ ಆರ್ ನಾಟ್ ಅಲೋಡ್ ಅಂತ ಹೇಳ್ಬಿಟ್ರು. ಸೊ ನಮ್ಮ ಭೈರವನ್ನ ಅಲ್ಲೂ ಕೂಡ ಅಲೋ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ನೋಡಿ, ಇಷ್ಟೊಂದು ಕಷ್ಟ ಇರುತ್ತೆ ಭೈರವನಿಂದ ಇಷ್ಟೊಂದು ಕಷ್ಟ ಇದೆ ಸೊಸೈಟಿಗೆ. ನೀವು ಟ್ರಿಪ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಒಬ್ಬರಾದ್ರೆ ಕೇಳಿದ್ದೀರಾ? ಸೊ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು ಒಂದು ಬ್ಯಾಂಗ್ಳೂರಿಂದ ಆದರೆ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ವ್ಲಾಗ್ ಬಂದುಬಿಟ್ಟು ಒಂದು ಇಸ್ಕಾನ್ ಟೆಂಪಲ್ದಾದರೆ ಮಾಡಿದೆ. ಸೊ ಅಲ್ಲಿಂದ ಆದರೆ ನಂದು ಸ್ಟಾರ್ಟ್ ಆಗಿದ್ದು ಕೃಷ್ಣನ ಮಂದಿರ, ಇಸ್ಕಾನ್ ಟೆಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋವಾಗ ನಾನು ವಾಕ್ ಅಂತ ಸ್ಟಾರ್ಟ್ ಮಾಡಿಲ್ಲ. ಸೊ ನಾನು ಇದೇ ಥರ ಟ್ರಾವೆಲ್ ಮಾಡಬೇಕು, ಎಲ್ಲ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಸನ್ನು ಟ್ರಾವೆಲ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಆ ಥರ ಎಲ್ಲನೂ ನಾನು ವಾಕ್ ಅಂತ ಮಾಡಿಲ್ಲ. ಸೊ ವೆಹಿಕಲ್ಸಲ್ಲಿ ಓಡಾಡಿದ್ದೀನಿ, ಟ್ರೈನ್ಸಲ್ಲಿ ಓಡಾಡಿದ್ದೀನಿ. ಸೊ ಆ ಥರ ಹೋಗ್ತಾ ಇರಬೇಕಾದ್ರೆ ನನಗೆ ಈ ಥರ ಇಂಟ್ರೆಸ್ಟ್ ಬಂತು. ಸೊ ಅದು ಬೆಳಗಾಮಲ್ಲಿ ನಿಮ್ಗೊಂದು ವಿಡಿಯೋ ಹಾಕಿದ್ದೆ. ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ. ಇವತ್ತು ನಾನು ಬಂದುಬಿಟ್ಟು ಒಂದು ಕರ್ನಾಟಕದಲ್ಲೇ ಅತಿ ದೊಡ್ಡ ಜಿಲ್ಲೆ ಆಗಿರುವಂತಹ ಬೆಳಗಾವಿ ಜಿಲ್ಲೆಗಾದರೆ ಬಂದಿದ್ದೀನಿ. ಸೊ ಕೋಟಿಕೆರೆ ಅಂತ ಹೇಳ್ಬಿಟ್ಟು, ಕೋಟಿಕೆರೆ ಒಳಗಡೆ ಆದರೆ ಇದ್ದೀನಿ ನಾನು ಇವತ್ತು. ಇವಾಗ 26 ಜಿಲ್ಲೆಗಳಾದರೆ ಸುತ್ತಿದ್ದೀನಿ ನಾನು. ಇವಾಗ 26ನೇ ಜಿಲ್ಲೆ ಆದರೆ ಇದ್ದೀನಿ ನಾನು ಇವಾಗ. ಸೊ ಇನ್ನು 4-5 ಜಿಲ್ಲೆಗಳಾದರೆ ಇದೆ. ಸೊ ಎಲ್ಲನೂ ಸುತ್ತೀನಿ, ನಡ್ಕೊಂಡಾದ್ರೆ ಸುತ್ತೀನಿ. ಅದೇ ಥರ ನಮ್ಮ ದೇಶ ಕೂಡ ಸುತ್ತಿ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರಿ. ಮತ್ತು ಅದೇ ಥರ ನನಗೆ ಯಾರ್ಯಾರ ಒಂದು ಅಭಿಮಾನ ಕೊಡ್ತಾ ಇದ್ದೀರೋ ಅವರೆಲ್ಲರಿಗೂ ನನ್ನ ಒಂದು ತುಂಬ ಹೃದಯದ ಒಂದು ಧನ್ಯವಾದಗಳು. ನಾ ಸದಾ ಚಿರಋಣಿ ಆಗಿರ್ತೀನಿ ನಿಮಗೆಲ್ಲ.
ಸೊ ಅಲ್ಲಿಂದ ಆ್ಯಕ್ಚುಲಿ ವಾಕ್ ಸ್ಟಾರ್ಟ್ ಆಗಿದ್ದು. ಸೊ ಮೇಯ್ನಾಗಿ ಬಂದುಬಿಟ್ಟು ನಾನು ಈ ಒಂದು ಪ್ರೊಫೆಷ್ನಲ್ ಆಗಿ ಅಂದರೆ ನಾನು ಕೌಂಟ್ ಮಾಡಿಕೊಂಡು 500 ಕಿಲೋಮೀಟರ್ಸ್ ಇವಾಗ ಏನು ಬಂದಿದ್ದೀನಿ ಮಂತ್ರಾಲಯಂ ಟು ತಿರುಪತಿ. ಸೊ ಆ ವಾಕ್ ಆದ್ರೆ ಇರುತ್ತೆ. ಇದು ಬಂದುಬಿಟ್ಟು ನಂದು ಕೌಂಟೇಬಲ್ ಅದ್ರ ನನ್ನ ವಾಕ್ ಇದು. ಕೌಂಟೇಬಲ್ ಮಾಡಿಕೊಂಡು ಬಂದಿರೋಂತಹದ್ದು 530 ಪ್ಲಸ್ ಕಿಲೋಮೀಟ್ರು. ಸೊ ಅಷ್ಟನ್ನು ನಾನು ಒಂದು ಟ್ರಾವೆಲ್ ಮಾಡ್ಕೊಂಡು ಬಂದಿರೋವಂಥದ್ದು. ಇಲ್ಲಿಂದ ಒಂದು ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಭೈರವನ ಹೀಗೆ ಪ್ರೀತಿಯಿಂದ ಸಾಕ್ತೀರಾ, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಅಂತ ಮಧ್ಯದಲ್ಲೇ ಬಿಟ್ಬಿಡ್ತೀರಾ ಅಂತ ಕೇಳಿದ್ದಾರೆ. ಭೈರವ ನೀನು ಬಿಟ್ಬಿಡ್ತೀನಿ, ನಾನು ಕಷ್ಟ ಆಗುತ್ತೆ ಅಂತ ಬಿಟ್ಬಿಡ್ತೀನಮ್ಮ. ಇಲ್ಲ ಗೈಸ್ ಭೈರವನ್ ಮಾತ್ರ ಬಿಡೋಕ್ಕಾಗಲ್ಲ. ಅವನು ನನಗೆ ದೇವರು ಕೊಟ್ಟಿರೋಂತಹ ವರ. ಸೊ ಯಾವ ಥರ ಹೇಳಬೇಕು ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗಲ್ಲಿ ಅವನನ್ನು ಮಧ್ಯದಲ್ಲಿ ಬಿಟ್ಬಿಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಬಟ್ ಏನೋ ನನಗೆ ಗೊತ್ತಿಲ್ಲ, ಏನೋ ಕನೆಕ್ಷನ್ ಇರಬೇಕು ಅವನು ನನಗೆ ಹೋದ ಜನ್ಮದಲ್ಲಿ. ಸೊ ಆ ಥರ ನಾನು ಸಿಕ್ಕಿದ್ದು. ಅಂಥವನ್ನ ಬಿಟ್ಬಿಟ್ರೆ ದೇವರು ಅಷ್ಟೇ. ಇಲ್ಲ ಗೈಸ್ ಬಿಡಲ್ಲ ಭೈರವನ. ಅವನು ಲೈಫ್ ಲಾಂಗು ದೇವರು ಎಷ್ಟು ಒಂದು ಆಯಸ್ಸು ಕೊಟ್ಟಿದ್ದಾನೆ ಅವನಿಗೆ. ಸೊ ಅಷ್ಟೊತ್ತರೆಗೂ ನನ್ನ ಜೊತೆನೇ ಇರ್ತಾನೆ ಅವನು. ಇನ್ನು ಫ್ಯೂಚರಲ್ಲಿ ಇವನಿಗೆ ಇನ್ನೂ ಒಳ್ಳೆ ಡ್ರೆಸ್ಸಸ್ ಎಲ್ಲ ಕೊಡಿಸ್ತೀನಿ, ಇನ್ನೂ ಚೆನ್ನಾಗಿರುವಂಥ ಶೂಸ್ ಕೊಡಿಸ್ತೀನಿ. ನಮ್ಮ ಭೈರವನಿಗೆ ಇನ್ನೂ ಟೋಪಿ ಕೊಡಿಸ್ತೀನಿ, ಮತ್ತು ಇನ್ನು ಗಾಗಲ್ಸ್ ಕೊಡಿಸ್ತೀನಿ. ಸೊ ಆ ಥರ ನಾನು ಇನ್ನೂ ಚೆನ್ನಾಗಿ ನೋಡ್ಕೊತೀನಿ ಫ್ಯೂಚರಲ್ಲಿ. ಭೈರವ ಯಾಕೆ ಭೈರವ ನೀನು ಹೋಗು, ಭೈರವಾಗ ಹೋಗ್ಬೇಕು. ಸೊ ಆ ಥರ ಭೈರವನ ನಾನು ಯಾವತ್ತೂ ಬಿಡಲ್ಲ ಅವನನ್ನು. ಅವ್ನು ಬಿಟ್ಟರೆ ಕೂಡ ಎಲ್ಲಿರ್ತಾನೆ ಹೇಳಿ, ಇವಾಗ ಎಲ್ಲಿ ಔಟ್ಸೈಡ್ ಕಳಿಸಿದ್ರೆ ಎಲ್ಲೂ ಇರಲ್ಲ ಅವನು. ಸೊ ಯಾರು ಫುಡ್ ಹಾಕ್ತಾನೂ ಯಾರು ತಿನ್ನಲ್ಲ ಅವನು. ಒಂದು ನಿಮಿಷ ಕೂಡ ಬಿಟ್ಟು ನಾನು ಇರಲ್ಲ ಅವನು. ಸೊ ಆ ಥರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕೂಡ ಅವ್ನಿಗೆ ಅಡಿಕ್ಟ್ ಆಗೋದಿದ್ದೀನಿ ನಡುವೆ. ಟೆಂಪಲ್ಗೆ ಹೋಗ್ಬೇಕಂದ್ರೆ ನಿಮ್ಮ ಭೈರವನ್ನ ಎಲ್ಲಿ ಬಿಡ್ತೀರಾ, ನಾಯಿ ಮರಿ ಎಲ್ಲಿ ಬಿಡ್ತೀರಾ? ಆ್ಯಕ್ಚುಲಿ ಟೆಂಪಲ್ಗೆ ಅಲೋ ಮಾಡಲ್ಲ. ಸೊ ಆದ ಕಾರಣದಿಂದ ನಾನು ಕೂಡ ಟೆಂಪಲ್ಗೆ ಹೋಗಲ್ಲ. ಸೊ ಅವ್ನು ಬಿಟ್ಟು ನಾನು ಹೋಗೋಕ್ಕಾಗಲ್ಲ, ಒಂದು ನಿಮಿಷ ಕೂಡ ಇರಲ್ಲ ಅವನು. ಸೊ ಅದಕ್ಕೋಸ್ಕರ ಮೇಯ್ನು ನಾನು ತಿರುಪತಿಗೆ ಬಂದಿರೋದೇ ದೇವ್ರ ದರ್ಶನ ಮಾಡೋಣ ಅಂತ ಬಂದೆ. ಸೊ ಹೇರ್ಸ್ ಎಲ್ಲ ಕೊಡೋಣ ಅಂತ ಬಂದೆ. ಸೊ ಆದ ಕಾರಣದಿಂದ ಇಲ್ಲಿ ಕೊಡೋಕ್ಕಾಗಲಿಲ್ಲ ನನಗೆ. ತುಂಬ ಕಷ್ಟಗಳಾದರೆ ಆಗ್ತಾಯಿದೆ. ಸೊ ನಮ್ಮ ಪರಿಸ್ಥಿತಿ ಈ ಥರ ಇದೆ ಇವಾಗ. ಸೊ ಆ್ಯಕ್ಚುಲಿ ಅವ್ನು ಬಿಟ್ಟು ಹೋಗೋಕ್ಕಾಗಲ್ಲ, ನನಗೆ ಭಯ ಯಾರು ತೊಗೊಂಡೋಗ್ಬಿಡ್ತಾರೋ ಅವನನ್ನು ಅಂತ ಹೇಳ್ಬಿಟ್ಟು. ತಗೊಂಡೋದ್ರೆ ಪರವಾಗಿಲ್ಲ, ಅವನು ಇರಲ್ವಲ್ಲ, ಅವನು ನನ್ನ ನೋಡಿಕೊಂಡೆ ಹಂಗೆ ಇದ್ದು ಅವನು ಬರ್ತಾನೋ ಇಲ್ಲ ಅಂತ ನನ್ನ ಹಂಗೆ ಕಾಯ್ಕೊಂಡಿದ್ದು ಅವನು ಏನಾದ್ರು ಫೀವರ್ ಏನಾದರೂ ಬಂದು ಇದಾಗ ಹೋಗ್ತಾನೆ ಅವನು. ಸೊ ಆ ಪರಿಸ್ಥಿತಿಯಲ್ಲಿ ಇದ್ದಾನೆ. ನಿಮಗೆ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ, ಹೇಳ್ಬಿಡ್ತೀನಿ. ಒಂದು ನಿಮಿಷ ಕೂಡ ಇರಲ್ಲ ನಾನು ಫುಡ್ ಹಾಕ್ತೇನೆ ಅವ್ನು ತಿನ್ನೋದು. ಸೊ ಅಷ್ಟೊಂದಾದ್ರೆ ನನಗೆ ಅಡಿಕ್ಟ್ ಆಗೋದಾನೆ ಅವನು. ಯಾಕಂತ ಹೇಳಿದ್ರೆ ಪ್ರತಿ ನಿಮಿಷ ನನ್ನ ಜೊತೆ ಇರ್ತಾನಲ್ವ ಅವನು, ನನ್ನ ಜೊತೆ ಇದ್ದು ಅವನಿಗೆ ಅಭ್ಯಾಸ ಆಗೋಗಿದೆ. ಸೊ ಆ ಥರ ಅವ್ನು ಬಿಟ್ಟು ನಾನು ಎಲ್ಲೂ ಟೆಂಪಲ್ಸ್ ಕೂಡ ಹೋಗೋಕ್ಕಾಗಲ್ಲ. ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ಆದರೆ ಕೇಳಿದಾರೆ ಒಬ್ಬರು ನಮ್ಮ ಟ್ರಾವೆಲಿಂಗ್ ಬಗ್ಗೆ. ಅಣ್ಣ ನೀವು ಫೋನ್ ಚಾರ್ಜನ್ನು ಹೆಂಗೆ ಹಾಕ್ತೀರಾ ಅಂತ ಕೇಳಿದ್ದಾರೆ. ಸೊ ನಾನು ಚಾರ್ಜ್ ಬಂದುಬಿಟ್ಟು ಮಾಮೂಲಿಯಾಗಿ ಎಲ್ಲಿ ಒಂದು ಹೋಗ್ತಾ ಇರಬೇಕಾದ್ರೆ ಎಲ್ಲಿ ಸಾಕೆಟ್ ಸಿಗುತ್ತೋ ಅಲ್ಲಿ ಹಾಕ್ಕೊತೀನಿ. ಮತ್ತು ನಿಮ್ಗೆ ಇಲ್ಲಿ ಪವರ್ ಬ್ಯಾಂಕ್ ಒಂದು ಕಾಣಿಸ್ತಿದೆ ನೋಡಿ. ನಿಮಗೆ ಈ ಕಡೆ ಒಂದು 2 ಪವರ್ ಬ್ಯಾಂಕ್ಸ್ ಆದರೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ ಈ ಥರದ್ದು ಇದೊಂದಿದೆ. ಇದು 10,000 mAh ಪವರ್ ಬ್ಯಾಂಕ್ ಇದು. ಮತ್ತು ಇದು ಬಂದುಬಿಟ್ಟು 20,000 mAh ಪವರ್ ಬ್ಯಾಂಕ್ ಇದು. ಮತ್ತು ಇನ್ನೊಂದು ಬಂದುಬಿಟ್ಟು 20,000 mAh ಪವರ್ ಬ್ಯಾಂಕು ಇನ್ನೊಂದಿದೆ ನನ್ನ ಹತ್ರ. ಸೊ ಈ ಥರ 3 ಪವರ್ ಬ್ಯಾಂಕ್ಸ್ ಥರ ನಾನು ಇಟ್ಕೊಂಡು ನಾನಾದರೆ ಟ್ರಾವೆಲ್ ಮಾಡ್ತೀನಿ. ಸೊ ಇದು ಒಂದು ಬಂದುಬಿಟ್ಟು ನನಗೆ 2 days ಆದರೆ ಬರುತ್ತೆ ಬ್ಯಾಕಪ್ಪು. ಸೊ ಇದು 1 day ಬರುತ್ತೆ, ಟೋಟಲ್ 3 days. ಮತ್ತು ಇನ್ನೊಂದು ಬಂದುಬಿಟ್ಟು 20,000 ಬಂದುಬಿಟ್ಟು ಅದು 2 days ಆದರೆ ಬರುತ್ತೆ. ಟೋಟಲು ಒಂದು 5 days ಬ್ಯಾಕಪ್ ಆದರೆ ನನಗೆ ಇದರಲ್ಲಿರುತ್ತೆ. ಸೊ ಇದರಿಂದ ಮೇಯ್ನು ತುಂಬ ಜನ ಆದರೆ ಕೇಳ್ತಾಯಿದ್ರು. ಸೊ ಈ ಥರ ನಾನು ಪವರ್ ಬ್ಯಾಂಕ್ಸ್ ಇಟ್ಕೊಂಡಾದರೆ ನಾನು ಮಾಡ್ಕೊತೀನಿ. ಸೊ ಎಲ್ಲೆಲ್ಲಿ ಒಂದು ಚಾರ್ಜ್ ಸಾಕೆಟ್ ಸಿಗುತ್ತೋ ಅಲ್ಲೆಲ್ಲ ನಾನು ಫುಲ್ ಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ 3 ಪವರ್ ಬ್ಯಾಂಕ್ಸು. ಸೊ ನನ್ನ ಹತ್ರ ಒಂದು ಅಡಾಪ್ಟರ್ಸ್ ಕೂಡ ತುಂಬ ಇದ್ದಾವೆ. ಸೊ ಈ ಥರ ಅಡಾಪ್ಟರ್ಸ್ ಆದರೆ ಇದೆ ನನ್ನ ಹತ್ರ.
ಸೊ ಈ ಥರ ಒಂದು 3-4 ಇದೆ ಅಡಾಪ್ಟರ್ಸು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲೊಂದಾದರೆ ಇದೆ, ಇಲ್ಲಾದರೆ ಇದೆ. ನೋಡಿ ಇಲ್ಲೊಂದಾದರೆ ಇದೆ. ನೋಡಿ ಈ ಥರ ಅಡಾಪ್ಟರ್ಸು ನನ್ನ ಹತ್ರ ಒಂದು 4 ಇದ್ದಾವೆ. 3-4 ಅಡಾಪ್ಟರ್ಸ್ ಇಟ್ಕೊಂಡಿರ್ತೀನಿ. ಮತ್ತು ಕೇಬಲ್ಸ್ ಕೂಡ ತುಂಬ ಇಟ್ಕೊಂಡಿರ್ತೀನಿ. ನೋಡಿ ಇದೆಲ್ಲ ಕೇಬಲ್ಸೇ ಕಂಪ್ಲೀಟು. ಸೊ ಈ ಥರ ಒಂದು ಕೇಬಲ್ಸ್ ಸಹಾಯದಿಂದ ಅಡಾಪ್ಟರ್ಸ್ ಹಾಕ್ಬಿಟ್ಟು ನಾನು ಚಾರ್ಜ್ ಆದರೆ ಮಾಡ್ಕೊತೀನಿ, ಎಲ್ಲಿ ಸಾಕೆಟ್ ಸಿಗುತ್ತೋ ಅಲ್ಲಿ. ಸೊ ಆ ಥರ 5 ಡೇಸ್ಗೆ ಒಂದೊಂದು ಬಾರಿ ನಾನು ಚಾರ್ಜ್ ಮಾಡ್ಕೊತಾ ಇರ್ತೀನಿ ನನ್ನ ಪವರ್ ಬ್ಯಾಂಕ್ಸನ್ನು. ಸೊ ಅದು ನಾನು ಮೇಯ್ನು ತುಂಬ ಜನ ಆದರೂ ಕೇಳಿದ್ದೀರಾ ಅದ್ರ ಬಗ್ಗೆ, ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ಆದರೂ ಕೇಳಿದ್ದಾರೆ ಯಾರೊಬ್ಬರು, ತುಂಬ ಜನ ಕೂಡ ಕೇಳಿದ್ದಾರೆ ಕ್ವಶನ್ ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ನಾನು ಆನ್ಸರ್ ಆದರೆ ಮಾಡಿದ್ದೀನಿ ಇವಾಗ. ಮತ್ತು ಅಣ್ಣ ನೀವು ಸ್ನಾನ ಹೆಂಗೆ ಮಾಡ್ತೀರಾ, ಬಟ್ಟೆ ಹೆಂಗೆ ವಾಶ್ ಮಾಡ್ತೀರಾ ಅಂತ ತುಂಬ ಜನ ಆದರೆ ಕೇಳಿದ್ದೀರಾ. ಸೊ ನಾನು ಆ್ಯಕ್ಚುಲಿ ಸ್ನಾನ ಬಂದುಬಿಟ್ಟು ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೇ ನಾನು ಮಾಡೋಕ್ಕಾಗೋದು. ಸ್ನಾನ ಪ್ರತಿದಿನ ಮಾಡೋಕ್ಕಾಗಲ್ಲ, ಒಂದು 2 ಡೇಸ್ಗೋ 3 ಡೇಸ್ಗೋ ಹಂಗೆ ನಾನು ಒಂದು ಎಷ್ಟೋ ಬಾರಿ ನಾನು ಒಂದು ನದಿಗಳ ಸ್ನಾನ ಮಾಡಿದ್ದೀನಿ, ಮತ್ತು ಕೆರೆಗಳ ಸ್ನಾನ ಮಾಡಿದ್ದೀನಿ, ಮತ್ತು ಔಟ್ಡೋರೇ ಮ್ಯಾಕ್ಸಿಮಮ್ ಔಟ್ಡೋರೇ, ಮತ್ತು ಪೆಟ್ರೋಲ್ ಬಂಕ್ಸಲ್ಲಿ ಮ್ಯಾಕ್ಸಿಮಮ್ ಮಲ್ಕೊತಾ ಇರ್ತೀನಲ್ವ, ಸೊ ಅಂಥ ಜಾಗಗಳಲ್ಲಿ ಸ್ನಾನ ಮಾಡಿದ್ದೀನಿ. ಸೊ ಆ ಥರ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ, ಮತ್ತು ದೇವಸ್ಥಾನಗಳಲ್ಲಿ ಸ್ನಾನ ಮಾಡಿದ್ದೀನಿ. ಸೊ ಆ ಥರ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ನಾನು ಒಂದು ಸ್ನಾನ ಅಂದರೆ ಮಾಡ್ಕೊತೀನಿ. ಬಟ್ಟೆ ವಾಶ್ ಕೂಡ ಅಷ್ಟೇ, ನನ್ನ ಹತ್ರ ಬಂದುಬಿಟ್ಟು 2 ಪೇರ್ಸ್ ಅಷ್ಟೇ ಇರುತ್ತೆ ಬಟ್ಟೆಗಳು, 2 ಜೊತೆ ಮಾತ್ರ ಇರುತ್ತೆ ನನ್ನ ಹತ್ರ ಬಟ್ಟೆಗಳು. ಸೊ ಇವಾಗ ಇದು ತುಂಬ ಜನದ ಕೇಳಿದ, ಅಣ್ಣ ಬಟ್ಟೆಗಳು ಚೇಂಜ್ ಮಾಡ್ಬೋದಲ್ವ ನೀನು, ಬಟ್ಟೆ ಚೇಂಜ್ ಮಾಡೋಣ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಸೊ ನಾನು ಚೇಂಜ್ ಮಾಡ್ತೀನಿ. ಸೊ 2 ಜೊತೆ ಮಾತ್ರ ಇರುತ್ತೆ ಬಟ್ಟೆ, ಇದು ಚೇಂಜ್ ಮಾಡಿದ್ರೆ ಇನ್ನೊಂದಿರುತ್ತೆ, ಇನ್ನೊಂದು ಚೇಂಜ್ ಮಾಡಿದ್ರೆ ಇದಿರುತ್ತೆ. ಸೊ ಇವಾಗ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ದಿನ ಆದಮೇಲೆ 2 ಒಂದು ಜೊತೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ, ಇದು ಮಾಡಿಬಿಟ್ಟು ಮತ್ತೆ ಇನ್ನೊಂದು ಜೊತೆ ಅದ್ರ ತಗೊತೀನಿ. ಸೊ ಆ ಥರ ಎಕ್ಸ್ಚೇಂಜ್ ಮಾಡಿಕೊಂಡು ನಾನಾದರೆ ಈ ಥರ ಟ್ರಾವೆಲ್ ಮಾಡ್ಕೊಂಡಾದರೆ ಹೋಗ್ತಾ ಇರ್ತೀನಿ. ಗೈಸ್, ತುಂಬ ಜನ ಕೇಳಿರ್ತಕ್ಕಂಥ ಪ್ರಶ್ನೆ, ಭೈರವ ಹೆಂಗೆ ಸಿಗ್ತಾ? ತುಂಬ ಜನ ಅದನ್ನು ಕೇಳಿದ್ದೀರಾ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಕೊಡಬೇಕು ಅಂದ್ಕೊಂಡಿದ್ದೆ ಅದನ್ನು. ಸೊ ಈ ಲಾಸ್ಟಲ್ಲಿ ಅದ್ರ ಕೊಡ್ತಾ ಇದ್ದೀನಿ. ಸೊ ಭೈರವ ಬಂದುಬಿಟ್ಟು ಗೈಸ್, ಈ ನಾಯಿ ಬಂದುಬಿಟ್ಟು 5 ಕಿಲೋಮೀಟ್ರಿಂದ ಬರ್ತಾ ಇದೆ ಗೈಸ್, ನಾನು ಹಿಂದೆನೇ ಇದು ನಿಜ ಗೈಸ್. 5 ಕಿಲೋಮೀಟರ್ಸಿಂದ ಬರ್ತಾ ಇದೆ. ಲಾಸ್ಟ್ ವಿಲೇಜಿಂದ ನಾನು ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಬಂದಿದ್ದೀನಿ ನೋಡಿ, ಇನ್ನು ಬರ್ತಾನೆ ಇದೆ, ನಾನು ಹಿಂದೆನೇ ಬರ್ತಾ ಇದೆ ಇದು ನಾಯಿ. ಚಿಕ್ಕ ಪುಟಾಣಿ ನಾಯಿ ಇದು ಗೈಸ್, ನಿಜ ಗೈಸ್ 5 ಕಿಲೋಮೀಟ್ರಿಂದ ಬರ್ತಾ ಇದೆ ಈ ನಾಯಿ ಇದು, ನಾನು ಹಿಂದೆನೇ ಬರ್ತಾ ಇದೆ. ನೋಡಿ ಗುರು, ಇನ್ನೂ ಬರ್ತಾನೆ ಇದೆ ಗುರು. ವೆಮಗೋಡಿನಿಂದ ಬರ್ತಾ ಇದ್ದೀನಿ, ಸುಮಾರು 5 ಕಿಲೋಮೀಟರ್ಸ್ ಮೇಲೆ ಬಂದಿದ್ದೀನಿ. ಸೊ ನೋಡಿ ಈ ಕಡೆ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ ನೋಡಿ ಬರ್ತಾ ಇದೆ ನೋಡಿ, ನಾನು ಹಿಂದೆನೇ ಬರ್ತಾ ಇದೆ ಗುರು. ಸುಮಾರು 5 ಕಿಲೋಮೀಟರ್ ಮೇಲೆಯಿಂದ ನೋಡಿ. ಒಂದು ಆಂಧ್ರ ಪ್ರದೇಶ್ ಒಂದು ವೆಮುಗೋಡು ಪ್ಲೇಸಿಂದ ನಾನು ಹಿಂದೆ ಬಂದುಬಿಟ್ಟಿದ್ದೆ ನಾನು. ಸೊ ಸುಮಾರು ವೆಮುಗೋಡಿನಿಂದ 5 ಕಿಲೋಮೀಟರು ಈ ಒಂದು ಭೈರವ ನನ್ನ ಹಿಂದೆ ಬಂದುಬಿಟ್ಟಿದ್ದಾನೆ. ತುಂಬ ಜನ ಆದರೆ ಸ್ಟಾರ್ಟಿಂಗಲ್ಲಿ ಕೇಳಿದ್ದೀರಾ, ಅಣ್ಣ ಭೈರವ ನಿಮಗೆ ಎಲ್ಲಿ ಸಿಕ್ಕಿದ್ದು ಅವತ್ತು ರೋಡಲ್ಲಿ ನಿಮ್ಮ ಹಿಂದೆ 5 ಕಿಲೋಮೀಟರ್ ಬಂದಿರೋ ನಾಯಿ ಅದು ಇದೇನಾ ಅಂತ ಕೇಳಿದ್ದೀರಾ. ನಮ್ಮ ಭೈರವನೇ ಅದು. ಸೊ ಆ್ಯಕ್ಚುಲಿ ನಾನು ಏನು ಹೇಳಿದೆ ಅಂದರೆ, ನಿಮಗೆ ಕೆಲವೊಂದು ವಿಡಿಯೋದಲ್ಲಿ ಭೈರವಗನ ನಾನು ಆ ಪುಟಾಣಿ ನಾಯಿ ಮರಿನ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೀನಪ್ಪ ಅಂತ ಒಂದು ವಿಡಿಯೋ ಮಾಡಿದೆ. ಆ ಪುಟಾಣಿ ಡಾಗನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೀನಪ್ಪ, ನನ್ನ ಹಿಂದೆ ಬಂದ್ಬಿಟ್ಟಿತ್ತು. ಸುಮಾರು ಕಿಲೋಮೀಟರ್ಗಳಾದ್ರೆ ನಡ್ಕೊಂಡು, ಏನಿತ್ತು ನನ್ನ ಹತ್ರ ಅಂತ ಗೊತ್ತಿರಲಿಲ್ಲ, ಬಂದ್ಬಿಟ್ಟಿತ್ತು ನನ್ನ ಹಿಂದೆ, ಮತ್ತೆ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೀನಿ. ಅದು ತುಂಬ ಜನ ಅದರ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ಆ್ಯಕ್ಚುಲಿ ನಾನು ಕೊಟ್ಟಿರಲಿಲ್ಲ ಎಲ್ಲೋ, ನನ್ನ ಹತ್ರನೇ ಇದ್ದ. ಸುಮಾರು ಜನ ನೀವು ತಪ್ಪು ತಿಳ್ಕೊತೀರಾ, ಲೈಕ್ಸ್ ಕಾಮೆಂಟ್ಸ್ಗೋಸ್ಕರ ಭೈರವನ ಯೂಸ್ ಮಾಡ್ಕೊತೀರಾ ಅಂತ ಹೇಳ್ಕೊಂಡು ಅವ್ನು ಮಾಡೋಂಥ ವಿಚಾರಗಳೆಲ್ಲ ನಾನು ನೋಡಿಕೊಂಡು ಅವನನ್ನು ತೋರಿಸ್ಲೇಬೇಕು ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಅವನು ವೆಲ್ಕಮ್ ಟು ಡಾಗ್ ಅಂತ ಹೇಳ್ಬಿಟ್ಟು 6-7 ಡೇಸ್ ಆದಮೇಲೆ ನಾನು ಒಂದು ವಿಡಿಯೋ ಬಿಟ್ಟಿದ್ದೆ, ಒಂದು ವೆಲ್ಕಮ್ ಟು ಡಾಗ್, ವೆರ್ ಇಸ್ ಯು ಡಾಗ್, ಕಮ್ 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 ಡಾ ಕಮ್ 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 ಹೈ ಸ್ಟೋರಿ ಹಾಕಿದ್ದೆ. ಸೊ ಆ ಥರ ಭೈರವ ನಾನು ಎಲ್ಲೂ ಬಿಟ್ಟಿಲ್ಲ, ನನ್ನ ಹತ್ರನೇ ಇದ್ದಾನೆ ಭೈರವ, ತಪ್ಪು ತಿಳ್ಕೊಬೇಡಿ. ಮತ್ತೆ ಭೈರವ ಬ್ಯಾಕ್ ಸೈಡ್ ಕಳ್ಕೊಂಡೋಗಿ ಬಿಟ್ಟಿಲ್ಲ, ನನ್ನ ಹತ್ರನೇ ಇದ್ದಾನೆ. ಸೊ ಮತ್ತೆ ಭೈರವ ನಿಮಗೆ ಹೆಂಗೆ ಸಿಗ್ತಾ? ತುಂಬ ಸುಮಾರು ಜನ ಆಲ್ಮೋಸ್ಟ್ ಕೇಳಿರ್ತಕ್ಕಂಥ ಕ್ವಶನು ಇದೆ. ಸೊ ನಾನು ಹೇಳಿದ್ನಲ್ವಾ, ಭೈರವ ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ಒಂದು ವೆಮುಗೋಡು ಅನ್ನೋ ಪ್ಲೇಸಿಂದ ಮುಂದಕ್ಕೆ ಹೋಗುವಂತಹ ಒಂದು ರೋಡಲ್ಲಿ
ಅವನು ಒಂದು 5 ಕಿಲೋಮೀಟರ್ಸ್ ನನ್ನ ಹಿಂದೆ ಬಂದ್ಬಿಟ್ಟಿದ್ದ ಆ ರೋಡಲ್ಲಿ. ಆ ಪ್ಲೇಸು, ಆ ಒಂದು ಡಿಸ್ಟ್ರಿಕ್ಕು ಎಲ್ಲನೂ ಮೆನ್ಷನ್ ಮಾಡ್ತೀನಿ ನಿಮಗೆ. ಸೊ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಫಸ್ಟ್ ದಿನ ಬಂದಲ್ಲ ಅವಾಗ ಇವನಿಗೆ ಬಿಸ್ಕೆಟ್ ಕೂಡ ಹಾಕಿರ್ಲಿಲ್ಲ ನಾನು. ನಿಜ ಗೈಸ್, ಸುಮಾರು ಜನ ದ ಪವರ್ ಆಫ್ ಪಾರ್ಲೆಜಿ ಬಿಸ್ಕೆಟ್ ಅಂತ ಹಾಕಿದ್ದೀರಾ. ಫಸ್ಟ್ ದಿನ ಬಂದಿರೋವಾಗ ನಮ್ಮ ಬೇರೆವಾಗ ಬಿಸ್ಕೆಟ್ ಕೂಡ ಹಾಕಿಲ್ಲ ಗೈಸ್, ನಿಜ. ನಾನು ಆ ಥರ ಅವ್ನಿಗೇನು ಮಾಡಿಲ್ಲ ನಾನು ಅಂದರೆ ಬಿಸ್ಕೆಟು ಹಾಕಿಲ್ಲ, ಸುಮ್ಮನೆ ಅಂದರೆ ಏನಾದರೂ ಮಾಡಿದೆ ಅಂತಾನೆ. ನಮ್ಮ ಡಾಗ್ ನಮ್ಮ ಹಿಂದೆ ಬರೋದು, ಯಾವುದಾದ್ರೂ ಒಂದು ಡಾಗು. ನಾನು ಏನು ಮಾಡಿಲ್ಲ, ಅವನು ನಾನು ನೋಡ್ದೆ ಅಷ್ಟೇ ಬಂದ್ಬಿಟ್ಟ ನನ್ನ ಹಿಂದೆನೆ. ಬರ್ತಾನೆ ಅವನೇ 5 ಕಿಲೋಮೀಟರ್ಸ್ ಬಂದು ಕರೆಕ್ಟಾಗಿ. ಅವಾಗ ಅವನಿದ್ದಿದ್ದು 1.7 kg ನಾನು ಕೌಂಟ್ ಮಾಡ್ತಿದ್ದೆ. ಅಲ್ಲಿ ಒಂದು ಕನ್ನಡದಲ್ಲಿ ಅಂಗನವಾಡಿ ಅಂತಾರೆ. ಸೊ ಅಂತ ಒಂದು ತೆಲುಗುದಲ್ಲಿ ಏನಂತಾರೆ ಗೊತ್ತಿಲ್ಲ, ಕನ್ನಡದಲ್ಲಿ ಆ ಥರ ಅಂತಾರೆ. ಉಯ್ ಹಚ್ತವನೆ ಗೈಸ್, ಆ ಥರ ಅಂಗನವಾಡಿ ಅಂತಾರೆ. ಸೊ ಅದರಲ್ಲಿ ಚೆಕ್ ಮಾಡಿಸಿದೆ, ಅವನು 1.7 kg ಆ ಥರ ಇದ್ದ. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಭೈರವ 7 ಆಗಿದ್ದಾನೆ. ಆ ಥರ ನಾನು ಹಿಂದೆ ಬಂದಿದ್ದು. ಅವನು ಬಂದಿರೋ ಪ್ರತಿ ದಿನನೂ ಅವತ್ತಿಂದನೂ ನಾನು ಹೇಳ್ಬಾರ್ದು ನಿಮಗೆ, ಒಂದೊಂದು ಬಾರಿ ಅವನಿಗೆ ಮಿಲ್ಕ್ಗೋಸ್ಕರ ನಾನು ಬೆಗ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ ಅವಾಗ ನಾನು ಕಣ್ಣಲ್ಲಿ ನೀರು ಬರುತ್ತೆ. ಆವಾಗ ನಾನು ಆ ಪರಿಸ್ಥಿತಿಯಲ್ಲಿದ್ದೆ. ಆ್ಯಕ್ಚುಲಿ ನನಗೆ ಫುಡ್ಡು ನಾನೇ ತಿನ್ನೋಕ್ಕಿರಲಿಲ್ಲ ಫುಡ್ಡು ಅಂಥ ಟೈಮಲ್ಲಿ. ಸೊ ಅಂಥ ಟೈಮಲ್ಲಿ ನಮ್ಮ ಭೈರವಗೋಸ್ಕರ ನಾನು ಬೆಗ್ ಮಾಡಿದ್ದೀನಿ. ಎಷ್ಟೋ ಜಾಗಗಳೆಲ್ಲ ಕೇಳಿದ್ದೀನಿ, ಕೊಟ್ಟರು, ಜನ ಆದರೆ ಕೊಟ್ಟರು ನಮಗೆ. ಸೊ ಅವನಿಗೋಸ್ಕರ ನಾನು ಬೆಗ್ ಮಾಡಿ ಒಂದು ಮಿಲ್ಕನ್ನು ಹಾಕಿದ್ದೀನಿ. ಸೊ ಇವತ್ತು ಏನು ಸ್ವಲ್ಪ ದೇವರು ನನಗೆ ಹೆಲ್ಪ್ ಮಾಡಿದ್ದಾನೆ. ಸೊ ಅವತ್ತು ಬಂದಿರೋವಾಗಿಂದನೂ ಇವನು ದೇವರು ನನಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಸೊ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ನಾನು 3 ಹೊತ್ತು ಊಟ ತಿಂತಾ ಇರಲಿಲ್ಲ, ನನಗೆ ಸಿಗ್ತಾ ಇರಲಿಲ್ಲ 3 ಹೊತ್ತು ಊಟ. ಸೊ 1 ಟೈಮ್ 2 ಟೈಮ್ಸ್ ತಿಂತಾ ಇದ್ದೆ. ಇವನು ಬಂದಿರೋವಾಗಿಂದ ನಾನು ಪ್ರತಿದಿನನೂ ಎವ್ರಿ ಡೇ 3 ಟೈಮ್ಸ್ ಫುಡ್ ತಿಂತೀನಿ. ಸೊ ಆ ಥರ ದೇವರೇ ಬಂದಿರೋದು ನನಗೆ ಸಿಕ್ಕಿರೋದಂತಹ ವರ ಇವನು. ಸೊ ಆ ಥರ ಇನ್ನೊಂದು ಯಾವತ್ತೂ ನಾನು ಕಳ್ಕೊಳ್ಳೋಕ್ಕೆ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಪ್ರತಿಯೊಂದು ದಿನವೂ ಅವನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇವತ್ತು ಕೂಡ ಮಾರ್ನಿಂಗ್ ಕೂಡ ಒಳ್ಳೆ ಫುಡ್ ಆದರೆ ಕೊಟ್ಟಿದ್ದೀನಿ ಅವನಿಗೆ. ಸೊ ನಾನು ಆ್ಯಕ್ಚುಲಿ ನಿಮ್ಗೆ ಹೇಳ್ಕೊಡಲ್ಲ ಏನೇನು ಕೊಡ್ತಾಯಿದ್ದೀರಿ ಏನು ಅಂತ ಹೇಳ್ಬಿಟ್ಟು. ಸೊ ಆ ಥರ ಇವತ್ತು ಮಾರ್ನಿಂಗ್ ಕೂಡ ಅವನಿಗೆ ಸ್ವಲ್ಪ ಒಂದು ಇಡ್ಲೀಸ್ ಆದರೆ ತಗೊಂಬಂದು ಅಲ್ಲಿ ಮೊಸರನ್ನದಲ್ಲಾದರೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿದೆ ನೋಡಿ, ನೀನು ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ತೋರಿಸ್ಬಾರ್ದು, ನೋಡಿ ಇಲ್ಲಿ ಇಡ್ಲೀಸ್ ಇದೆ, ಮೊಸರು, ಈ ಥರ 2 ಮಿಕ್ಸ್ ಮಾಡಿ ಅಲ್ಲಾದರೆ ಇಟ್ಟಿದ್ದೀನಿ. ಸೊ ಆ ಥರ ಅವನಿಗೆ ಒಳ್ಳೆ ಫುಡ್ ಆದರೆ ಕೊಡ್ತೀನಿ, ಆಮ್ಲೆಟ್ಸ್ ಕೊಡ್ತೀನಿ ಅವ್ನಿಗೆ, ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಅಂತ ಮೀಲ್ಸ್ ಕೊಡ್ತೀನಿ. ಸೊ ಅವ್ನಿಗೇನು ಕಡಿಮೆ ಇಲ್ದಿರೋ ನೋಡ್ಕೊತೀನಿ. ಮತ್ತು ತುಂಬ ಜನ ಆದರೆ ತಪ್ಪರ್ಥ ಮಾಡ್ಕೊತಿದ್ದಾರೆ, ಅವ್ನಿಗೆ ಫುಡ್ಡು ಕೊಡೋಲ್ಲ, ಏನು ಕೊಡೋಲ್ಲ ಅಂತ ಹೇಳ್ಬಿಟ್ಟು. ಅವನಿಗೆ ಮಾತು ಬರೋಂಗಿದ್ರೆ ಪಕ್ಕ ಹೇಳ್ತಾ ಇದ್ದಾರೆ ನನ್ನ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಅವನು. ಸೊ ಬಾಯಿ ಇಲ್ದಿರೋದು ಜೀವಿಗಳಲ್ವಾ, ಸೊ ಹೇಳಲ್ಲ, ಆ ಥರ ಹೇಳೋಕ್ಕಾಗಲ್ಲ. ಸೊ ಆ ಥರ ಪ್ರತಿದಿನನೂ ಚೆನ್ನಾಗಿ ನೋಡ್ಕೊತೀನಿ ನಾನು. ನೀವು ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ಸೊ ಈ ಥರ ಇದೆ. ತುಂಬ ಜನ ಆದರೆ ಕ್ವಶನ್ಸ್ ಕೇಳಿದ್ರೆ ಎಲ್ಲರಿಗೂ ಆನ್ಸರ್ ಮಾಡಿ ಮೇನ್ ಕ್ವಶನ್ಸ್ ತಗೊಂಡಿದ್ದೀನಿ. ನನಗೆ ತುಂಬ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಪ್ಲೇಸಸ್ ಆದರೆ ತೋರಿಸ್ತೀವಿ ನಿಮಗೆ. ಸೊ ಮೇಯ್ನ್ ಇದೆ ನಾನು ಹೇಳಬೇಕು ಅಂದ್ಕೊಂಡಿದ್ದು. ಸೊ ಎಲ್ಲ ಹೇಳಿದ್ದೇನೆ ಅಂದ್ಕೊಂಡಿದ್ದೀನಿ. ಜೈ ಹಿಂದ್.